ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇರುತ್ತೆ. ಸಂಜೆ 6 ಗಂಟೆಗೆ 25 ಸೋಮವಾರ 27ರಿಂದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ವಾಲ್ಮೀಕಿ ರಾಮಾಯಣ ಪ್ರವಚನಮಾಲೆಯ 2ನೇ ಸರಣಿ 27ರಿಂದ. ಈ ಲಲಿತಾ ಸಹಸ್ರನಾಮ ಪ್ರವಚನಮಾಲೆಯ ಮುಂದಿನ ಸರಣಿ ಮಾರ್ಚ್ 7. ಕಳೆದ 5 ದಿವಸಗಳಿಂದ ಲಲಿತಾ ಸಹಸ್ರನಾಮ ವ್ಯಾಖ್ಯಾನ ಮಾಲೆ ನಡೆದಿದೆ. ಅನುಷ್ಠಾನ ಪರಂಪರೆಯಲ್ಲಿ ಲಲಿತೋಪಾಖ್ಯಾನದ ಮತ್ತು ಲಲಿತಾ ಸಹಸ್ರನಾಮದ ಮಹತ್ವದ ಸ್ಥಾನ, ಪೌರಾಣಿಕ ಹಿನ್ನೆಲೆ, ಲಬ್ಧ ವ್ಯಾಖ್ಯಾನಗಳು, ಸಾಹಿತ್ಯಕ ಗುಣ ಮೊದಲಾದ ಎಲ್ಲ ವಿವರಗಳನ್ನು ವಿಸ್ತಾರವಾಗಿ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಪಾರಾಯಣ ಗ್ರಂಥವಾಗಿ ಲಲಿತಾ ಸಹಸ್ರನಾಮಕ್ಕೆ ಪ್ರಾಚುರ್ಯ ಇರೋದು ಹೌದು. ಆದರೆ ನಾಮಗಳ ಅರ್ಥದ ಬೋಧೆಯೂ ಜೊತೆಗೂಡಿದರೆ ಅರ್ಚನೆ ಘನಿಷ್ಠವಾಗತ್ತೆ. ಅರ್ಥಾನುಸಂಧಾನದಿಂದ ವಿಶೇಷ ಸಂಸ್ಕಾರ ಲಭಿಸುವುದು ನಿಶ್ಚಿತ. ಆದರೆ ಜಟಿಲತೆ ಏನೆಂದರೆ, ಇದು ಕೇವಲ ಸಾಹಿತ್ಯ ಕೃತಿ ಅಲ್ಲ. ಆಗಮಗಳು, ತಂತ್ರಶಾಸ್ತ್ರ, ಮಂತ್ರಶಾಸ್ತ್ರ, ಶ್ರೀವಿದ್ಯೆ ಹೀಗೆ ಹಲವು ಹಿನ್ನೆಲೆಗಳಿಂದ ಹೊಮ್ಮಿರುವುದು ಈ ನಾಮಾವಳಿ. ಹೀಗೆ ವೇದಾಂತ ಗ್ರಂಥಗಳು, ಉಪನಿಷತ್ ಸಾಹಿತ್ಯ ಮಾತ್ರವಲ್ಲದೆ ಶ್ರೀಚಕ್ರೋಪಾಸನೆ ಮೊದಲಾದ ಸಂಪ್ರದಾಯಗಳಿಗೆ ಸಂಬಂಧಿಸಿದ ಶಾಸ್ತ್ರ ಗ್ರಂಥಗಳಿಂದ ಮಾತ್ರ ಅಪೇಕ್ಷಣೀಯವಾದ ಪರಿಷ್ಕಾರಗಳು ಪ್ರಾಪ್ತ ಆಗಬಹುದಾಗಿದೆ. ಈ ದುರ್ಗಮ ಪ್ರವಾಸದಲ್ಲಿ ನಮಗೆ ಅವಲಂಬನೆ ನೀಡುತ್ತಾ ಇರುವ ಬಹುಶ್ರುತ ವಿದ್ವಾಂಸರು ಗಣೇಶ ಭಟ್ ಹೋಬಳಿಯವರು. ಅವರಿಗೆ ನಾವೆಲ್ಲ ಋಣಿಗಳಾಗಿರಬೇಕಾಗಿದೆ. ನಮಗೆ ತಿಳಿದಂತೆ ಲಲಿತಾ ಸಹಸ್ರನಾಮ ಹೀಗೆ ಆದ್ಯಂತವಾಗಿ ಮತ್ತು ವಿಸ್ತಾರವಾಗಿ ಬೇರೆ ಯಾವುದೇ ವೇದಿಕೆಯಲ್ಲಿಯೂ ವ್ಯಾಖ್ಯಾನಗೊಂಡ ಹಾಗೆ ನಮಗೆ ಮಾಹಿತಿ ಇಲ್ಲ. ಇದು ಅಭೂತಪೂರ್ವವೇ ಆಗಿದೆ. ಇದು ದೈವ ನಿಯಾಮಕ ಅಂತ ಅನಿಸುತ್ತೆ. ಇದಕ್ಕಾಗಿ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮನಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಆರಂಭದಲ್ಲಿ ಅರಿಕೆ ಮಾಡಿದ್ದಂತೆ ಈ 5 ದಿವಸಗಳ ಪ್ರವಚನ ಮಾಲೆಯನ್ನು ಶಿಕ್ಷಣ ಪೋಷಣೆಯೇ ಮೊದಲಾದ ಹಲವಾರು ಸೇವಾ ಕಾರ್ಯಗಳನ್ನು ಅನೇಕ ದಶಕಗಳಿಂದ ನಡೆಸಿಕೊಂಡು ಬಂದಿರುವ ಶ್ರೀಮತಿ ಮುನಿಲಕ್ಷ್ಮಮ್ಮ ಮತ್ತು ಶ್ರೀ ದೇವತಾ ರಾಮಯ್ಯ ದತ್ತಿ ಪ್ರಾಯೋಜನೆ ಮಾಡಿದೆ. ಅದರ ನ್ಯಾಸಕರ್ತರು ಹಾಗೂ ಗೋಖಲೆ ಸಂಸ್ಥೆಯ ನಿರಂತರಾಭಿಮಾನಿಗಳು ಆದ ಶ್ರೀ ದೇವತಾ ನಾಗರಾಜ್ ಮತ್ತು ಶ್ರೀಮತಿ ನಾಗರಾಜ್ ಪರಿವಾರಕ್ಕೆ ಸಕಲ ಶ್ರೇಯಸ್ಸು ನೆರೆದು ಬರಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಮುಗಿದ ನಂತರ ಪ್ರಾಯೋಜಕರು ಪ್ರಸಾದ ವಿತರಣೆಯ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ. ಈಗ ಪ್ರಾಯೋಜಕರಾದ ಶ್ರೀ ದೇವತಾ ನಾಗರಾಜ್ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡುತ್ತೇನೆ. ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತ್ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್
ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ನ ಚ ತೇ ಹಾನಿರ್ಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಲಲಿತಾ ಸಹಸ್ರನಾಮದ ಶ್ರೋತೃಬಂಧುಗಳೇ, ತಮ್ಮ ತೀರ್ಥರೂಪರಾದಂತಹ ಶ್ರೀಮತಿ ಮುನಿಲಕ್ಷ್ಮಮ್ಮ ಮತ್ತು ಶ್ರೀ ದೇವತಾ ರಾಮಯ್ಯ ಅವರ ಹೆಸರಿನಲ್ಲಿ ದತ್ತಿಯನ್ನು ಪ್ರಾಯೋಜಿಸುವುದರ ಮೂಲಕ, ದತ್ತಿ ನ್ಯಾಸ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇರುವಂತಹ ಶ್ರೀಯುತ ದೇವತಾ ನಾಗರಾಜ್ ದಂಪತಿಗಳೇ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಂತಹ ಶ್ರೀಯುತ ಡಾಕ್ಟರ್ SR ರಾಮಸ್ವಾಮಿಗಳವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆಯವರೆಗೆ ನಾವು ಒಂದು 16 ನಾಮಗಳವರೆಗೆ ಚಿಂತನೆ ಮಾಡಿದ್ದೇವೆ. ಎಷ್ಟೋ ನಾಮಗಳಿಗೆ ಬೇರೆ ಬೇರೆ ಹಿನ್ನೆಲೆಯಲ್ಲಿ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆದರೂ ಸಹ ಅವು ಸಭೆಗೆ ಬೇಡ ಎನ್ನುವಂಥ ದೃಷ್ಟಿಯಿಂದ ಅನಿವಾರ್ಯವಾಗಿ ನಾನು ಕೈ ಬಿಡಬೇಕಾಗಿದೆ. ಯಾಕೆಂದರೆ ನಾನು ಮೊದಲೇ ಹೇಳಿದ್ದೇನೆ, ತಂತ್ರಶಾಸ್ತ್ರದ ಕಡೆಗೆ ಮುಖ ಮಾಡಲಿಕ್ಕೆ ನಾನು ಅಷ್ಟಾಗಿ ಹೋಗ್ತಾ ಇಲ್ಲ. ಯಾಕೆಂದರೆ ಮೊದಲನೇದಾಗಿ ಅದು ಅರ್ಥ ಆಗುವುದು ಕಷ್ಟ, ಎರಡನೇದಾಗಿ ಅಲ್ಲಿನ ಎಲ್ಲ ವಿಷಯಗಳು ಸಹ ಸಭೆಗೆ ಬೇಕಾಗಿಲ್ಲ. ಅದರ ಜೊತೆಗೆ ಆ ಜಾಡಿನಲ್ಲಿ ಸಾಧನೆ ಮಾಡುವುದು ತೀರಾ ಕಷ್ಟ ಇವತ್ತಿನ ಕಾಲದಲ್ಲಿ. ಹಾಗಾಗಿ ಆ ವಿಷಯವನ್ನೆಲ್ಲ ಅಲ್ಲಲ್ಲೇ ಬಿಡ್ತಾ ನಾನು ಏನಿದ್ರೂ ಸಹ ಸಾಧ್ಯವಾದಷ್ಟು ಭಕ್ತಿ ಮತ್ತು ವೇದಾಂತ ಈ ಎರಡಕ್ಕೆ ಪೂರಕವಾಗಿ ಕಾವ್ಯದ ಸರಣಿ, ತೀರಾ ಅವಶ್ಯಕತೆ ಇದ್ದಲ್ಲಿ ಯೋಗದ ಮಾರ್ಗ, ಇವನ್ನು ಇಟ್ಟುಕೊಂಡು ಈ ವಿಷಯವನ್ನು ಹೇಳ್ತಾ ಬಂದಿದ್ದೇನೆ. ಮುಂದೂ ಸಹ ಹಾಗೆ ಹೋಗುತ್ತೆ. ಏನಿದ್ರೂ ಸಹ ಒಂದಂತೂ ಸತ್ಯ, ಶ್ರೀಯುತ ರಾಮಸ್ವಾಮಿಗಳು ಹೇಳೋದು, ಇಂಥ ವಿಷಯವನ್ನು ಹೇಳ್ತಾ ಇರೋದಕ್ಕೆ ನಾವು ಋಣಿಯಾಗಿರಬೇಕು ಅಂತ ನನಗೆ ಭಯ ಆಗ್ತಾ ಉಂಟು. ಕೇಳಿದರೆ ಮುಂದಕ್ಕೆ ಮುಂದಕ್ಕೆ ನೋಡ್ತಾ ಹೋದಾಗ ಒಂದು ರೀತಿಯ ಕಾಡಿನಲ್ಲಿ ಕಣ್ಣು ಕಟ್ಟಿಬಿಟ್ಟ ಹಾಗೆ ಇರುತ್ತೆ. ಯಾಕೆಂದರೆ ಎಷ್ಟೆಷ್ಟು ವ್ಯಾಖ್ಯಾನಗಳ ಸಹಾಯವನ್ನು ನಾವು ಪಡೆದ್ರೂ ಸಹ ಎಲ್ಲೋ ಒಂದು ಕಡೆಗೆ ನಾವು ಅದನ್ನು ಹಿಡ್ಕೊಳ್ಳೋದಕ್ಕೆ ಇನ್ನೂ ಸಿದ್ಧರಾಗಲಿಲ್ಲೇನೋ ಎನ್ನುವಂಥ ಭಾವನೆಯೂ ಬರ್ತದೆ. ಆದರೂ ಒಂದು ಧೈರ್ಯ ಏನು ಅಂದರೆ, ಎಲ್ಲವನ್ನೂ ಕೈ ಹಿಡಿದು ನಡೆಸುವಂಥ ಅವಳೇ ಇರಬೇಕಿದ್ರೆ, ವಾಗ್ಸ್ವರೂಪಿಣಿಯಾದಂಥ ಅವಳ ವಿಷಯವನ್ನು ಬೇಕಾದಾಗ ಹೇಳಿಸ್ಕೊಳ್ತಾಳೆ ಅಂತ ನಾವು ಕೈ ಬಿಟ್ಬಿಡೋದು ಅಂತ ಆ ತೀರ್ಮಾನಕ್ಕೆ ಬಂದು ನಾನು ನಿಮ್ಮ ಮುಂದೆ ಇವತ್ತಿನ ವಿಷಯವನ್ನು, ಅವತ್ತು ಹೇಳಿದ್ದೆ ಇದನ್ನು, ಇವತ್ತು ಹೇಳ್ತಾ ಇದ್ದೇನೆ. ಮತ್ತೆ ಯಾಕೆಂದರೆ ಇಲ್ಲಿ ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವನೆಯನ್ನು ಪೂರ್ತಿ ಕುಡಿವಿ ಹಾಕಲಾಗಿದೆ. ಅಷ್ಟು ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯವನ್ನು ನೋಡೋಣ. ನೋಡಿ, ನಾನು ಹೇಳಿದ್ದೆ ಪುಸ್ತಕ ತಂದರೆ ಪರಸ್ಪರ ಒಂದು ಸಂಬಂಧ ಸಿಗತ್ತೆ ಅಂತ. ಪ್ರಾಯಶಃ ನಿಮಗೆ ಗೊತ್ತಾಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕ ಸ್ಥಳ ಶೋಭಿತ ಅಂತ ನಿನ್ನೆ ದಿವಸ 15ನೇ ನಾಮದಲ್ಲಿ ನಾವು ನೋಡಿದ್ದೇವೆ. ಅಂದರೆ
ಬಿದಿಗೆ ಚಂದ್ರ ಅಲ್ಲ, ಚೌತಿ ಚಂದ್ರ ಅಲ್ಲ, ಅಷ್ಟಮಿ ಚಂದ್ರನಲ್ಲ ಅಂತ. ಯಾಕೆಂದರೆ ಅಷ್ಟಮಿ ಚಂದ್ರ ಎನ್ನುವಂಥವನು ತನ್ನ 8 ಕಿರಣಗಳಿಂದ ಕೂಡಿ ಅರ್ಧ ಭಾಗದಿಂದ ಕೂಡಿರ್ತಾನೆ. ಈ ಭಾಗವನ್ನು ಹೀಗೆ ಆಕಾಶದಲ್ಲಿ ಕಾಣುವ ಚಂದ್ರ ಹೀಗಿರ್ತಾನೆ, ಜಗನ್ಮಾತೆಯ ಹಣೆ ಹೀಗಿರೋದಾದ್ರಿಂದ, ಅಂದರೆ ಮಧ್ಯದಲ್ಲಿ ಉಬ್ಬಾಗಿ ಕೆಳಭಾಗ ಇಳಿದಿದೆ, ಆದ್ದರಿಂದ ಆ ಚಂದ್ರನ ಹಿಂದು ಮುಂದಾಗಿ ನಾವು ಮಾಡ್ಕೊಳ್ಬೇಕು ಅಂತ. ಈ ಹಿಂದು ಮುಂದಾಗಿ ಮಾಡ್ಕೊಳ್ಬೇಕು ಅಂತ ನೀವು ಹೇಳ್ತೀರಾ ಅಥವಾ ಏನಾದ್ರು ಹಿನ್ನೆಲೆ ಉಂಟೋ? ಅಂದರೆ ಇದನ್ನು ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ. ವಿಪರ್ಯಾಸನ್ಯಾಸಾತ್ ಉಭಯಮಪಿ ಸಂಭೂಯ ಚ ಮಿಥಃ. ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಅವರು ಅಷ್ಟಮಿ ಚಂದ್ರ ಪ್ಲಸ್ ಅಷ್ಟಮಿ ಚಂದ್ರ 2 ಅಂತ. ಅಂದರೆ ಮೊದಲ ಅರ್ಧ ಭಾಗ ತಾಯಿಯ ಹಣೆ ಅದು ಹೀಗೆ ಉಂಟು, ಮತ್ತೆ ಇನ್ನು ಅರ್ಧ ಭಾಗ ಉಂಟಲ್ಲ ಅದು ಹೀಗೆ ಉಂಟು ಅಂತ. ಎಂತಹ ಕಲ್ಪನೆ ಅಲೆಯಲ್ಲಿ. ಅದೇ ವಿಪರ್ಯಾಸನ್ಯಾಸಾತ್. ಇದು ಸರಿ, ಆಕಾಶದಲ್ಲಿ ಉದಯ ಆಗೋದು ಹೀಗೇನೆ, ಅದರ ಮೇಲೆ ಭಾಗದ್ದುಂಟಲ್ಲ ಅದು ವಿಪರ್ಯಾಸನ್ಯಾಸಾತ್. ಅಲ್ಲಿಗೆ ಅಷ್ಟಮಿ ಚಂದ್ರ ಅಂದರೆ 8 ಕಿರಣ ಪ್ಲಸ್ 8 ಕಿರಣ, ತಾಯಿಯ ಮುಖ ಪೂರ್ಣ ಚಂದ್ರಮುಖಿ. ಎಂಥ ಕಲ್ಪನೆ! ಇದನ್ನೆಲ್ಲ ನೋಡಿದಾಗ ಒಂದು ಸಾಮಾನ್ಯ ಸ್ತ್ರೀ ಅಂತ ಅನಿಸುತ್ತೆ ನಮಗೆ. ಆ ದಿವ್ಯ ರೂಪ, ಆ ವಿರಾಟ್ ರೂಪ ಇವತ್ತು ಬರುತ್ತೆ ಸಾಕಷ್ಟು ಆ ವಿಷಯ. ಮತ್ತೆ ಯಾಕೆಂದರೆ ಅವಳ ಬಗ್ಗೆ ಹೇಳೋ ಒಂದೊಂದು ವಿಷಯವೂ ಸಹ ಅದು ಲೋಕ ಸಾಮಾನ್ಯವಾದಂಥ ವಿಷಯ ಅಲ್ಲ, ಅಲೌಕಿಕವಾದಂಥ ವಿಷಯಗಳನ್ನೇ ಹೇಳ್ತಾರೆ. ಹಾಗಾಗಿ ಆದ್ಯಂತವಾಗಿ ವರ್ಣಿತವಾದದ್ದು ಆ ವಿರಾಟ್ ರೂಪವೇ ಅಷ್ಟೇ ಹೊರತುನೂ ಸಹ ಸಾಮಾನ್ಯ ಜನರು ಹೇಳುವ ಹಾಗೆ ಲೋಕದ ಸ್ತ್ರೀಯ, ಸಾಮಾನ್ಯ ಸ್ತ್ರೀಯ ಅಂಗಾಂಗ ವರ್ಣನೆಯಿಂದ ಮನಸ್ಸು ವಿಚಲಿತ ಆಗೋಲ್ಲ. ಒಂದೊಂದು ನಾಮದಲ್ಲೂ ಸಹ ನಾವು ಅತ್ಯಂತ ಆಶ್ಚರ್ಯದ ಕಡೆಗೆ ಹೋಗ್ತೇವೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ನೋಡಿ, ಆ 16ನೇ ನಾಮದ ವಿಶೇಷತೆ ಚಂದ್ರ ಅಂತ ಆದಮೇಲೆ ಕಲಂಕ ಇರಬೇಕು. ನಿನ್ನೆ ದಿವಸ ನಾನು ಹೇಳಿದ್ದೇನೆ. ಯಾವುದು ಕಲಂಕ ಅಂದರೆ ಆಕೆಯ ಹಣೆಯಲ್ಲಿ ಕಸ್ತೂರಿಯ ಬೊಟ್ಟು ಇದೆ. ಆ ಕಸ್ತೂರಿಯ ಬೊಟ್ಟೆ ಆ ಚಂದ್ರ ಎನ್ನುವಂಥ ಹಣೆಯಲ್ಲಿರುವಂತಹ ಕಲಂಕ. ಇದು ಯಾಕೆ ಈ ಮಾತು ಹೇಳ್ತಿದ್ದೀನಿ ಇನ್ನೊಂದ್ಸಲ ಅಂದರೆ, ನಮಗೆ ಈ ಅರ್ಧ ಚಂದ್ರನಲ್ಲಿ ಕಲಂಕ ಗೋಚರಿಸುವುದಿಲ್ಲ. ಹುಣ್ಣಿಮೆ ದಿನದ ಪೂರ್ಣ ಚಂದ್ರನಲ್ಲಿ ಕಲಂಕ ಸ್ಪಷ್ಟವಾಗಿ ಗೋಚರಿಸತ್ತೆ. ಹಾಗಾಗಿ ಆಕೆಯ ಮುಖವನ್ನು ಪೂರ್ಣಚಂದ್ರನಿಗೆ ಹೋಲಿಸಿಕೊಂಡಾಗ ಮಾತ್ರ ಭಗವತ್ಪಾದರು ಹೇಳಿದ ಹಾಗೆ ಆಗ ಈ ಕಲಂಕವು ಸ್ಪಷ್ಟವಾಗಿ ಗೋಚರಿಸುತ್ತೆ, ಅಂದರೆ ತಿಲಕ. ಅಷ್ಟು ಹಿನ್ನೆಲೆಯಲ್ಲಿ ಈ 2 ನಾಮಗಳ ವಿಷಯ ಆದಾಗ ಆಯಿತು. ಇವತ್ತು ಮತ್ತೆ 17ನೆಯ ನಾಮದಿಂದ ನಾವು ನೋಡಬೇಕು. ಈ ನಾಮಗಳೆಲ್ಲ ಬುದ್ಧಿಶಕ್ತಿಯಿಂದ ಬಂದವು ಅಂತ ನನಗನ್ಸಲ್ಲ. ಇವೆಲ್ಲ ಅಂತಃಶಕ್ತಿಯಿಂದ ಹರಿದು ಬಂದ ನಾಮಗಳು. ನೋಡಿ ಮುಂದಿನ ನಾಮ ಹೇಗಿದೆ ಕೇಳಿದರೆ, ವದನಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ. ಜಗನ್ಮಾತೆಯ ಮುಖ ಹೇಗುಂಟು ಅಂತ ಹೇಳ್ತಾರೆ ಇದರೊಳಗೆ. ವದನ ಸ್ಮರ, ಆಕೆಯ ಮುಖ ಎನ್ನುವಂತಹ ಅದು ಮನ್ಮಥನ ಮನೆ. ವದನ ಸ್ಮರ, ಆ ಮನ್ಮಥನ ಮನೆಗೆ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕ. ಮನೆಗೆ ಒಂದು ತೋರಣ ಹಾಕಬೇಕೋ ಬೇಡೋ? ಹಾಕಬೇಕು. ಯಾವುದು ಕೇಳಿದರೆ ಆಕೆಯ ಐಬ್ರೋ, ಹುಬ್ಬುಗಳೇ ಆಕೆಯ ಮುಖ ಎನ್ನುವ ಕಾಮರಾಜನ ಮಂಗಳ ಗ್ರಹಕ್ಕೆ ಈ ಹುಬ್ಬುಗಳೇ ತೋರಣಗಳಾಗಿವೆ ಅಂತ. ಇದು ಇದರ ಅರ್ಥ. ಈ ಶಬ್ದವನ್ನು ಒಂದ್ಸಲ ಒಂದೊಂದು ಶಬ್ದಕ್ಕೂ ಅರ್ಥ ಹೇಳ್ಬಿಡ್ತೇನೆ. ವದನ ಅಂದರೆ ಮುಖ, ಸ್ಮರ ಅಂದರೆ ಮನ್ಮಥ, ಅಂದರೆ ಆ ಮುಖ ಎನ್ನುವಂಥ ಕಾಮರಾಜ ಮನ್ಮಥ,
ಅವನ ಮಾಂಗಲ್ಯ ಗ್ರಹ ಯಾವುದು ಅಂದರೆ ಜಗನ್ಮಾತೆಯ ಮುಖವೇ ಅವನು ವಾಸ ಮಾಡುವಂಥ ಮನೆ. ಅವನು ಸುಂದರ ವ್ಯಕ್ತಿ ವಾಸಕ್ಕೊಂದು ಸುಂದರವಾದ ಮನೆ ಬೇಕೋ ಬೇಡವೋ? ಜಗನ್ಮಾತೆಯ ಮುಖಕ್ಕಿಂತ ಇನ್ನೊಂದು ಸುಂದರವಾದದ್ದು ಏನುಂಟು ಅಲ್ವಾ? ಹಾಗಾಗಿ ಅಲ್ಲಿಯೇ ವಾಸ ಮಾಡಿದ್ದಾನೆ ಅವನು. ಹಾಗೆ ವಾಸ ಮಾಡಿದಂಥ ಅವನು ಈ ಮನೆಗೆ ಒಂದು ತೋರಣ ಕಟ್ಟಿದ್ದಾನಂತೆ. ಏನು ಅಂದರೆ ಗೃಹ ತೋರಣ ಚಿಲ್ಲಿಕ. ಚಿಲ್ಲಿಕ ಅಂದರೆ ಇದು ಭ್ರೂಲತಾ. ಇಷ್ಟು ಈ ಶಬ್ದದ ಅರ್ಥ. ಇದಕ್ಕೆ ಇನ್ನೂ ಒಂದು ಅರ್ಥವನ್ನು ಮಾಡ್ತಾರೆ. ಆಕೆಯ ಮುಖವೇ ಮನೆ ಅಂತಾದಮೇಲೆ ಮನೆಗೆ ಹೋಗಿ ಒಂದು ಮಾಡೋದಕ್ಕೆ ಒಂದು ಮುಖ್ಯವಾದ ದ್ವಾರ ಇರಬೇಕೋ ಬೇಡವೋ? ಬೇಕು. ಯಾವುದು ಮುಖ್ಯವಾದ ದ್ವಾರ ಅಂದರೆ ಇದೇ ಈ ಹುಬ್ಬುಗಳೇ ದ್ವಾರಗಳಂತೆ. ಅದು ಮನೆ ಹೆಬ್ಬಾಗಿಲು ಅಂತನಾದರೂ ಅಂದ್ಕೊಳ್ಳಿ, ಬ್ಯಾಡ್ರಿ ಅಂತಾದರೆ ತೋರಣ ಅಂತನಾದರೂ ಅಂದ್ಕೊಳ್ಳಿ. ಹೀಗೆ ಎರಡೂ ಥರದ ವ್ಯಾಖ್ಯಾನವನ್ನು ಮಾಡಿದ್ದುಂಟು. ಗೃಹ ತೋರಣ ಚಿಲ್ಲಿಕಾ. ಆ ಭ್ರೂಲತಾ ಅಂತ ಸಂಸ್ಥೆಯಲ್ಲಿ ಕರೀತೇವೆ. ಸಂಸ್ಥೆಯಲ್ಲಿ ಇಂಗ್ಲೀಷಲ್ಲಿ ಐಬ್ರೋ ಅಂತ ಹೇಳ್ತೇವಲ್ಲ ನಾವು. ನನಗನ್ನಿಸುತ್ತೆ ಈ ಶಬ್ದ ನೋಡಿದಾಗ ಪ್ರಾಯಶಃ ಈ ಭ್ರೂ ಅನ್ನುವ ಸಂಸ್ಕೃತದ ಶಬ್ದವನ್ನು ನೋಡಿ ಅವರಿಗೆ ಒಂದು ಶಬ್ದ ಕಡಿಮೆ ಆಯಿತು ಅಂತ ಕಾಣುತ್ತೆ. ಐ ಸಿಕ್ತು, ಅದಕ್ಕೊಂದು ಈ ಶಬ್ದವನ್ನು ಸೇರಿಸ್ಕೊಂಡು ಭ್ರೂ ಇದನ್ನು ಬ್ರೋ ಯಾಕೆ ಮಾಡಬಾರ್ದು ಅಂತ ಐಬ್ರೋ ಅಂತ ಮಾಡ್ಕೊಂಡ್ರು ಅಂತ. ಯಾಕಂದರೆ ಎಷ್ಟೋ ಶಬ್ದಗಳು ಹಾಗೆ ಆಗಿವೆ. ಪಾಶ್ಚಾತ್ಯರು ನಮ್ಮ ದೇಶದ ಸಂಪತ್ತಿನ ಜೊತೆಗೆ ಶಬ್ದ ಭಂಡಾರವನ್ನೂ ಕದ್ದಿದ್ದಾರೆ ಎನ್ನುವಂಥ ಒಂದು ಪ್ರತೀತಿ ಉಂಟು ಅಂತ. ಹಾಗಾಗಿ ಇರಬಹುದೇ ಅಂತ. ಮತ್ತು ನಾನಿದನ್ನು ಯಾಕೆ ಹೇಳೋದಕ್ಕೆ ಹೇಳಿದರೆ ಆ ಸಾದೃಶ್ಯದಿಂದ ಅಷ್ಟೇ ಹೇಳಿದ್ದೇನೆ. ಇದು ಧ್ಯಾನಕ್ಕೆ ಪೂಜೆಗೆ ಬೇಕಾದಂಥ ವಿಷಯ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆಯ ಮುಖವೇ ಮನ್ಮಥನ ಮನೆ. ಆ ಮನೆಗೆ ಆಕೆಯ ಕಣ್ಣು ಹುಬ್ಬುಗಳೇ ತೋರಣಗಳು ಅಂತ. ಆ ತೋರಣ ಅಂತ ಹೇಳೋದಕ್ಕೆ ಒಂದು ಹಿನ್ನೆಲೆ ಉಂಟು. ಮನೆಗೆ ತೋರಣವನ್ನು ಯಾವಾಗ ಹಾಕ್ತೇವೆ? ಮಂಗಲ ಕಾರ್ಯ ನಡೆಯುವಾಗ ತೋರಣ ಹಾಕ್ತೇವೆ ಅಲ್ವಾ? ಆ ಜಗನ್ಮಾತೆಯ ಮುಖ ಅದು ಸದಾ ಮಂಗಳ ಸ್ವರೂಪದಾದ್ರಿಂದ ಅದಕ್ಕೆ ಯಾವಾಗಲೂ ತೋರಣ ಬೇಕು. ಅದು ಮಾಸದ ಒಣಗದೇ ಇರುವ ತೋರಣ. ಅದಕ್ಕೋಸ್ಕರ ಅಲ್ಲೊಂದು ತೋರಣ ಹಾಕಲಾಗಿದೆ ಎನ್ನುವಂತಹ ಅರ್ಥವೂ ಸಹ ಅದಕ್ಕೆ ಸಂಗತವಾಗ್ತದೆ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಅರ್ಥ ಇಲ್ಲಿಗೆ ಆಯ್ತು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. 18ನೆಯ ನಾಮ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ನಾಮಗಳು ಇವೆಲ್ಲ. ವಕ್ತ್ರಲಕ್ಷ್ಮೀ ಪರೀವಾಹ ಚಲನ್ ಮೀನಾಭಲೋಚನ. ವಕ್ತ್ರ ಅಂದರೆ ಮುಖ ಅಂತ ಅರ್ಥ ಅಲ್ರಿ. ಮೇಲ್ಗಡೆ ಹೇಳಿದ್ದಾರಲ್ಲ ವದನ ಅಂತ, ಅದನ್ನೇ ಯಾಕ್ರಿ ಹೇಳಲಿಲ್ಲ ಅಂದರೆ ಏನು ಶಬ್ದ ದಾರಿದ್ರ್ಯವ ನಮಗೆ? ಛೇ, ಸಂಸ್ಕೃತ ಭಾಷೆಯಲ್ಲಿ ಅಲ್ಲಿರುವಷ್ಟು ಶಬ್ದ ಸಂಪತ್ತಿನ ಎಲ್ಲುಂಟು. ಹಾಗಾಗಿ ಮೇಲ್ಗಡೆ ವದನ ಅಂದರು, ಇಲ್ಲಿ ಆ ಶಬ್ದ ಬಿಟ್ಟೇ ಬಿಟ್ರು ನೋಡಿ. ವಕ್ತ್ರ ಅಂದರು. ವಕ್ತ್ರ ಅಂದರು ಮುಖ ಅಂತಲೇ ಅರ್ಥ. ಆ ವಕ್ತ್ರ ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಲೋಕದ ಲಕ್ಷ್ಮಿ, ಸಂಪತ್ತು ಅರ್ಥ ಅಲ್ಲ. ನಾನು ಮೊನ್ನೆ ಹೇಳಿದ್ದೀನಿ ಲಕ್ಷ್ಮಿ ಶ್ರೀ ಅನ್ನೋದಕ್ಕೆ ಅರ್ಥ ಕಾಂತಿ ಅಂತ ಅರ್ಥ. ವಕ್ತ್ರ ಲಕ್ಷ್ಮಿ ಅಂದರೆ ನೋಡಿ, ಇದೆಲ್ಲ ಸ್ವಲ್ಪ ಅಪರಿಚಿತವಾದ ಶಬ್ದಗಳು. ಮುಖಕಾಂತಿ ಅಂತ ಅಷ್ಟೇ ಅರ್ಥ. ಈ ಮುಖಕಾಂತಿ ಎನ್ನುವಂಥ ಪರಿವಾಹ ಅಂದರೆ ಪ್ರವಾಹ, ಅಲೆ, ಅದು ಹರಿತಾ ಉಂಟಂತೆ. ಅಂದರೆ ಜಗನ್ಮಾತೆಯ ಮುಖದಲ್ಲಿ ಕಾಂತಿ ಎನ್ನುವಂತಹ ಈ ಪ್ರವಾಹ ಹರಿತಾ ಇದೆ. ಅಲೆಯಾಗಿ ಹರಿತಾ ಉಂಟದು. ಈ ಅಲೆಗಳಲ್ಲಿ 2 ಮೀನುಗಳು ತೇಲಿ ಬರ್ತಾ ಇವೆ. ಚಲನ್ ಮೀನಾಭಲೋಚನ. ಯಾವುದಪ್ಪ ಅಂದರೆ ಆ 2 ಕಣ್ಣುಗಳೇ ಈ ಪ್ರವಾಹದಲ್ಲಿರುವಂತಹ ಮೀನುಗಳು. ಅಲ್ಲಿ ಏನು ಹೇಳ್ತಂಗಾಯ್ತು ಅಂದರೆ ಮುಖಕಾಂತಿ ಎನ್ನುವಂತಹ ಜಲಪ್ರವಾಹದಲ್ಲಿ ಚಲಿಸುವ ಮೀನುಗಳಂತೆ ಕಣ್ಣುಗಳುಳ್ಳವಳು. ನಮ್ಮ ಹತ್ರ ಏನಾದ್ರು ಹಿಂಗೆ ಶಬ್ದ ಹೇಳೋದಕ್ಕೆ ಬರತ್ತಾ?
ವಕ್ತ್ರಲಕ್ಷ್ಮೀ ಪರೀವಾಹ ಚಲನ್ ಮೀನಾಭಲೋಚನ. ಪ್ರಾಯಶಃ ನಾವು ಪಾರಾಯಣ ಮಾಡಬೇಕಿದ್ರೆ ಈ ಶಬ್ದದ ನಾಮದ ಅರ್ಥ ಆಗಿಬಿಟ್ರೆ ನಾವು ತಕ್ಷಣ ಮುಂದಿನ ನಾಮಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅಲ್ಲಿ ನಿಂತು ಕ್ಷಣಕಾಲ ನಾವು ನೋಡುವ ವಿಗ್ರಹದಲ್ಲಿ ಅದು ಕಾಣದೇ ಇದ್ರೂ ಸಹ ಒಳಬಗೆಯಲ್ಲೊಮ್ಮೆ ನೋಡೋಣ ಅದು ಹೇಗಿರಬಹುದು ಅಂತ ಅನಿಸ್ಬಿಡುತ್ತೆ ನಮಗೆ. ಅದು ಈ ನಾಮಗಳಿಗಿರುವಂಥ ಒಂದು ವಿಶೇಷ ಶಕ್ತಿ ಅದು. ಹೀಗೆ ಇದನ್ನ ಲಲಿತಾ ಸಹಸ್ರನಾಮ ಹೀಗೆ ಹೇಳುತ್ತೆ. ಆದರೆ ಇದನ್ನ ಆ ಕಣ್ಣನ್ನು ಸಾಮಾನ್ಯವಾಗಿ ಮೀನಿಗೆ ಹೋಲಿಸ್ತಾರೆ. ಅದು ಯಾಕೆ ಅಂತ ಒಂದು ವಿಶೇಷತೆ ಉಂಟು, ಮತ್ತು ಆಮೇಲೆ ಹೇಳ್ತೇನೆ. ಕಮಲಕ್ಕೆ ಹೋಲಿಸ್ತಾರೆ. ಇದನ್ನಿಟ್ಕೊಂಡು ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ, 56ನೇ ಶ್ಲೋಕ, ತವಾ ಪರ್ಣೆ ಕರ್ಣೆ ಜಪನಯನ ಪೈಶೂನ್ಯ ಚಕಿತ ನಿಲೀಯಂತೆ ತೋಯೆ ನಿಯತಮ ನಿಮೇಷಾ ಶಫರಿಕಾ ಯಂಚ ಶ್ರೀರ್ಬದ್ಧ ಛದಪುಟ ಕವಾಟಂ ಕುವಲಯಂ ಜಹಾತಿ ಪ್ರತ್ಯೂಷೆ ನಿಶಿಚ ವಿಘಟಯ್ಯ ಪ್ರವಿಶತಿ ಅಂತ. ದೇವಿಯ ಕಣ್ಣನ್ನ ಮೀನುಗಳಿಗೆ, ಕಮಲಕ್ಕೆ ಹೋಲಿಸ್ತಾರೆ. ಆಕೆಯ ಕಣ್ಣು ತುಂಬ ನೀಳವಾಗಿ ಉಂಟು. ನಾನು ಮೊನ್ನೆ ದಿವಸ ಅರ್ಥ ಹೇಳಬೇಕಿದ್ರೆ ಅದನ್ನು ಹೇಳಿದ್ದೇನೆ. ಆದರೂ ನಿನ್ನೆ ದಿವಸ ಯಾರೋ ಕೇಳೋದು, ನೀವು ಯಾಕೆ ಆ ದೃಶಾದ್ರಾಘಿ ಯಸ್ಯ ಅನ್ನುವ ಶ್ಲೋಕವನ್ನೇ ಪ್ರಾರ್ಥನೆಯಲ್ಲಿ ಹೇಳೋದು ಅಂತ. ಅದಕ್ಕೆ ಇನ್ನೂ ಬೇರೆ ಬೇರೆ ಅರ್ಥಗಳಿವೆ. ಅಷ್ಟು ಸುಂದರವಾದಂತಹ ಕಲ್ಪನೆ. ಅವಳ ಕಣ್ಣು ತುಂಬ ಉದ್ದವಾಗಿ ಉಂಟು. ಸಾಮಾನ್ಯವಾಗಿ ಲಕ್ಷಣ ಸಂಪನ್ನೆಯರಾದ ಸ್ತ್ರೀಯರ ಕಣ್ಣು ಹಾಗಿರುತ್ತದೆ ಎನ್ನುವಂಥದ್ದು ಲಕ್ಷಣಶಾಸ್ತ್ರದ ನಿಯಮ. ಆ ಕಣ್ಣು ಉದ್ದವಾದ್ರಿಂದ ಏನಾಗಿದೆ ಕೇಳಿದರೆ ಅದು ಕಿವಿಯವರೆಗೂ ಬಂದಿದೆ ಎನ್ನುವ ಹಾಗೆ, ಅಷ್ಟು ನೀಳವಾಗಿದೆ ಅಂತ. ಆ ನೀಳವಾಗಿದೆ ಅನ್ನೋದನ್ನಿಟ್ಕೊಂಡು ಸೌಂದರ್ಯ ಲಹರಿ ಹೇಳ್ತಾರೆ. ಯಾಕೆ ಅದು ನೀಳವಾಗಿದೆ ಅಂತಂದರೆ, ಈ ಕಣ್ಣನ್ನು ಮೀನುಗಳಿಗೆ ಮತ್ತು ಕಮಲಕ್ಕೆ ಹೋಲಿಸ್ತಾರಲ್ಲ, ಅದಕ್ಕೋಸ್ಕರ ಈ ಮೀನುಗಳಿಗೆ ಹೆದರಿಕೆ ಶುರುವಾಗಿಬಿಡುತ್ತಂತೆ. ಏನು ಅಂದರೆ, ನೋಡು, ಈ ಮೀನುಗಳು ಪದೇ ಪದೇ ಅವರ ಹೋಲಿಕೆಯನ್ನು ಕೊಡ್ತಾ ಇರೋದಕ್ಕೆ ಅಸೂಯೆ ಪಟ್ಟುಕೊಂಡಿರುವಾಗ ಅವು ನಮ್ಮ ಮೇಲೆ ತಿರುಗಿ ಬೀಳ್ತಾ ಇವೆ ಅಂತ ಜಗನ್ಮಾತೆಯ ಕಣ್ಣುಗಳು ಆಕೆ ಹತ್ರ ಚಾಡಿ ಹೇಳೋದಕ್ಕೋಸ್ಕರ ಕಿವಿಯವರೆಗೆ ಬಂದಿವಿ ಅಂತೆ. ಹಾಗಾಗಿ ಈ ಮೀನುಗಳನ್ನು ನೀನು ದಂಡಿಸಬೇಕು ಅಂತ ಯಾರತ್ರ ಹೇಳ್ತಿದ್ದಾರೆ? ತಮ್ಮ ಒಡತಿಯಾದ ಜಗನ್ಮಾತೆ ಹತ್ರ ಗುಟ್ಟಾಗಿ ಹೇಳೋದಕ್ಕೆ ಇಲ್ಲಿದ್ದ ಕಣ್ಣು ಇಲ್ಲಿವರೆಗೆ ಬಂದಿದೆಯಂತೆ. ಆ ನೀಳವಾಗಿದೆ ಅನ್ನೋದಕ್ಕೆ ಕೊಡುವ ಕಾರಣ, ತವಾ ಪರ್ಣೆ ಕರ್ಣೆ ಜಪನಯನ ಪೈಶೂನ್ಯ. ಪೈಶೂನ್ಯ ಅಂದ್ರೆ ಚಾಡಿ. ಇದನ್ನ ಈ ಕಣ್ಣುಗಳು ಹೇಳೋದಕ್ಕೆ ಬಂದಿದ್ದನ್ನು ನೋಡಿ ಮೀನುಗಳು ಹೆದರಿ ನೀರಲ್ಲಿ ಹೋಗಿ ಸೇರಿಕೊಂಡು ತೆರೆದ ಕಣ್ಣನ್ನು ಮುಚ್ಚದೆ ಹಾಗೇ ಕುಳಿತುಬಿಟ್ಟಿವಂತೆ. ಮೀನು ಕಣ್ಣು ಮುಚ್ಚಲ್ಲ, ಅದಕ್ಕೆ ಉದಾಹರಣೆ. ಯಾಕೆಂದ್ರೆ ಹೆದರಿಕೆ, ಯಾವಳು ಅಷ್ಟೇ ತುಂಬ ಹೆದರಿಕೆ ಆದ್ರೆ ಏನು ಮಾಡ್ತಾರೆ, ಅವನ್ನೇ ನೋಡ್ತಾ ಇರ್ತಾರಲ್ಲ. ಹಾಗೆ ಆ ಮೀನುಗಳು ಮತ್ತಿನ್ನೆಲ್ಲಿ ಈ ಕಣ್ಣುಗಳು ಹೋಗಿ ಮತ್ತಿನ್ನೇನು ಚಾಡಿ ಹೇಳ್ಬಿಡ್ತಾವೆ ಅನ್ನೋ ಜಗನ್ಮಾತೆ ಹತ್ರ ಅಂತ ಹೆದರ್ಕೊಂಡು ಅವು ಹಾಗೇ ನೋಡ್ತಾ ನಿಂತೀವಿ ಅಂತೀವಿ ಅಂತ. ಇದು ಮೀನುಗಳ ಪರಿಸ್ಥಿತಿ. ಈ ಕಮಲ ಉಂಟಲ್ಲ, ಕಣ್ಣನ್ನು ಕಮಲಕ್ಕೂ ಹೋಲಿಸ್ತಾರೆ. ಈ ಕಮಲ ಹೆದರ್ಕೊಂಡು ಏನು ಮಾಡುತ್ತಂತೆ ಅಂತ ಕೇಳಿದರೆ, ಕಣ್ಣನ್ನು ಸಾಮಾನ್ಯವಾಗಿ ಕನ್ನೈದಿಲಿಗೆ ಹೋಲಿಸ್ತಾರೆ. ಕಪ್ಪು ಕಮಲ ಅದು ರಾತ್ರಿಯ ಹೊತ್ತು ಏನು ಮಾಡುತ್ತೆ ಕೇಳಿದರೆ ಸ್ವಭಗಿನಿಂದ ಶೋಭಿಸ್ತಾ ಇರುತ್ತೆ, ಹಗಲಲ್ಲಿ ಶೋಭೆ ಇರೋಲ್ಲ. ಹಾಗಾಗಿ ಈ ಕಮಲ ಅದು ಈ ಕಣ್ಣು ಬಂದು ಚಾಡಿ ಹೇಳೋದಕ್ಕೆ ಬಂದೆ ಅಂತ ಹೆದರ್ಕೊಂಡು ಹಗಲಿನಲ್ಲಿ ಆ ಕಮಲವನ್ನು ಬಿಟ್ಟು ಓಡೋಯ್ತಂತೆ. ಓಡಾಯ್ತು. ಮತ್ತೆ ರಾತ್ರಿ ಬಂದು ಎಲ್ಲರೂ ಅವರವರ ಚಟುವಟಿಕೆ ನಿಲ್ಲಿಸಿದ ಮೇಲೆ ಕಮಲದ ಒಳಗೆ ಸೇರಿಕೊಂಡು ಹಾಯಾಗಿ ಬಾಗಿಲು ಹಾಕ್ಕೊಂಡು ಕುಳಿತಂತೆ. ಅಂದರೆ ರಾತ್ರಿಯ ಹೊತ್ತು ಕನ್ನೈಲಿದ್ರೆ ಶೋಭಿಸತ್ತೆ. ಆ ಲಕ್ಷ್ಮಿ ಕಮಲದ ಶೋಭೆ ಬಂದಾಗ ಕಮಲ ಶೋಭಿಸತ್ತೆ.
ರಾತ್ರಿ ಶೋಭಿಸುತ್ತೆ, ಹಗಲು ಶೋಭಿಸೋದಿಲ್ಲ. ಹಗಲು ಶೋಭಿಸೋದಿಲ್ಲ ಅನ್ನೋದನ್ನು ಏನು ಹೇಳ್ತಿದ್ದಾರೆ ಅಂದರೆ, ಲಕ್ಷ್ಮಿಯಲ್ಲಿಂದ ಹೆದರಿ ಓಡಿ ಹೋಗಿದ್ದಾಳೆ ಅಂತ. ಅದಕ್ಕೋಸ್ಕರ ಕಮಲ ಶೋಭಿಸ್ತಾ ಇಲ್ಲ. ರಾತ್ರಿ ಬಂದು ಸೇರ್ಕೊಂಡಿದ್ರಿಂದ ಈಕೆ ರಾತ್ರಿ ಭಯ ಇಲ್ಲವಲ್ಲ, ಯಾರೋ ನಮ್ಮನ್ನು ಹುಡ್ಕೋದಿಲ್ಲ ನೋಡಿ, ಈ ಕಣ್ಣೇನು ಮತ್ತೆ ಹುಡ್ಕೋದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಹಾಯಾಗಿ ಬಂದು ಆ ಕಣ್ಣನ್ನು ಸೇರಿಕೊಂಡಿದೆ. ಇದೆಲ್ಲ ಲೋಕದಲ್ಲಿ ಇರೋದೇನೆ. ಇರೋದನ್ನು ಅವರು ಹೇಳ್ತಾರೆ, ನಮಗೆ ಹೇಳೋದಕ್ಕಾಗೋಲ್ಲ, ಅಷ್ಟೇ ವ್ಯತ್ಯಾಸ. ಇದು ಈ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ ಮೀನಾಭಲೋಚನ ಅಂತ. ಆದ್ರೂ ಸಹ ನಮಗೆ ಇಲ್ಲೊಂದು ಸಂಶಯ ಏನು ಅಂದರೆ, ದೇವಿಯ ಕಣ್ಣುಗಳನ್ನು ಮೀನುಗಳಿಗೆ ಯಾಕ್ರಿ ಹೋಲಿಸಬೇಕು? ಇನ್ನೇನು ಇಲ್ವಾ? ಕಮಲದ್ದೇ ಕೊಡ್ಬೋದಿತ್ತಪ್ಪ, ಆದರೂ ಮೀನುಗಳಿಗೆ ಯಾಕೆ ಹೇಳಬೇಕು? ಅಥವಾ ಇನ್ನು ಬೇರೆ ಬೇರೆ ಎಷ್ಟೋ ಹೂವುಗಳೆಲ್ಲ ಇವೆ, ಅದನ್ನು ಬಿಟ್ಟು ಯಾಕೆ ಮೀನುಗಳಿಗೆ ಹೋಲಿಸ್ತಾರೆ? ಭಾಸ್ಕರ ರಾಯರು ಒಂದು ಅದ್ಭುತವಾದ ವಿಚಾರವನ್ನು ಬರೀತಾರೆ, ಈ ನಾಮಕ್ಕೆ ವ್ಯಾಖ್ಯಾನವನ್ನು ಬರೀತಾ. ನೋಡಿ, ಮೀನಿಗೆ ಒಂದು ವಿಶೇಷವಾದ ಶಕ್ತಿ ಉಂಟಂತೆ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅದು, ಬಹಳಷ್ಟು ಜನರಿಗೆ, ನನಗೂ ಗೊತ್ತಿಲ್ಲ. ಇದನ್ನು ನೋಡಿ ಆದಮೇಲೆ ನಾನು ಅಂದರೆ 2-3 ಜನ ಬಯಾಲಜಿ ಶಿಕ್ಷಕರನ್ನು ಭೇಟಿ ಮಾಡಿ ಕೇಳಿದೆ. ಯಾರಿಂದಲೂ ಈ ಉತ್ತರ ಬರೋಲ್ಲ. ಅದನ್ನು ಹೇಳಿ ಆದಮೇಲೆ ಆ ಮೀನಿನ ಚಟುವಟಿಕೆ ನೋಡಿದಾಗ ಹಾಗೆ ಅದು ಇರ್ಬೋದೇನೋ ಅಂತ ಅನಿಸತ್ತೆ ಅಂತ ಹೇಳ್ತಾರೆ. ಏನು ಅಂತಂದರೆ, ಮೀನಿನ ಉಪಮಾನ ಯಾಕೆ? ಅದಕ್ಕೋಸ್ಕರ ತಾಯಿಯನ್ನು ಮೀನಾಕ್ಷಿ ಅಂತ ಕರೀತಾರೆ. ಮೀನಾಕ್ಷಿ, ವಿಶಾಲಾಕ್ಷಿ ಈಗ ತಾನೇ ನಾವು ನೋಡಿದ್ದೇವೆ, ಮತ್ತೆ ಕಾಮಾಕ್ಷಿ. ಮೊನ್ನೆ ಯಾರೋ ಕೇಳಿದ್ರು, ಯಾಕೆ ಆಕೆಯನ್ನು ಕಾಮಾಕ್ಷಿ ಅಂತ ಕರೀತಾರೆ ಅಂತ. ಏನಿಲ್ಲ, ಆಕೆ ಒಮ್ಮೆ ದೃಷ್ಟಿ ಹಾಯಿಸಿದರೆ ಯಾವನ ಮೇಲೆ ಆ ದೃಷ್ಟಿಪಾತ ಆಯ್ತು ಅವನ ಎಲ್ಲ ಕಾಮನೆಗಳು ಈಡೇರಿಬಿಡ್ತೇವೆ ಅಷ್ಟೇ. ಹಾಗಾಗಿ ಅವಳು ಕಾಮಾಕ್ಷಿ. ವಿಶಾಲಾಕ್ಷಿ, ಈ ಉಳಿದಿರೋದು ಮೀನಾಕ್ಷಿ. ಈ 3 ಜನರು ನಮ್ಮ ದೇಶದಲ್ಲಿದ್ದಾರೆ. ಕಾಶಿ ವಿಶಾಲಾಕ್ಷಿ, ಕಂಚಿ ಕಾಮಾಕ್ಷಿ, ಮತ್ತು ಮಧುರೆ ಮೀನಾಕ್ಷಿ ಅಲ್ವಾ? ದೇವಿಯನ್ನು ಹೇಳೋದೇ ಸಾಮಾನ್ಯವಾಗಿ ಈ ರೀತಿಯಾದಂಥ ಶಬ್ದಗಳಿಂದ. ಮೀನಾಕ್ಷಿ ಅಂತ ಯಾಕೆ ಕರೀತಾರೆ ಅಂದರೆ, ಈ ಮೀನಿಗಿರುವ ವಿಶೇಷ ಶಕ್ತಿ. ನಮ್ಮಲ್ಲಿ ನೋಡಿ, ಹಸು ತನ್ನ ಕರುವನ್ನು ಬೆಳೆಸುವಾಗ, ಅಂದರೆ ಅದು ಕರು ಹಾಕಿದ ಮೊದಲ ದಿನಗಳಲ್ಲಿ ಹುಲ್ಲನ್ನು ತಿನ್ನುವಂತಹ ಸ್ಥಿತಿಗೂ ಇನ್ನೂ ಬಾರದೇ ಇರುವಾಗ ಅದಕ್ಕೆ ತನ್ನ ಸ್ತನ್ಯಪಾನವನ್ನು ಮಾಡಿ ಕರುವನ್ನು ಬೆಳೆಸತ್ತೆ ಅಲ್ವಾ? ಮತ್ತು ಈ ಎಲ್ಲ ಸಸ್ತನಿ ಪ್ರಾಣಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಹಾಗೇನೆ. ಆನೆಯು ಹಾಗೆ ಮಾಡುತ್ತೆ, ಎಲ್ಲ ನಾಯಿಗಳು ಎಲ್ಲ ಹಾಗೆ ಮಾಡ್ತವೆ ಅಂತ. ಪಕ್ಷಿಗಳು ಕಾಳು ಕಡಿಗಳನ್ನು ತಂದು ತಾವೇ ಅವರ ಕೊಕ್ಕಿಗೆ ಹಾಕಿ ತಿನ್ನಿಸ್ತವೆ, ತಮ್ಮ ಮರಿಗಳನ್ನು ಬೆಳೆಸುವ ಕ್ರಮ. ಆದರೆ ಮೀನು ತನ್ನ ಮರಿಗಳನ್ನು ಹೇಗೆ ಬೆಳೆಸತ್ತೆ? ಬಯಾಲಜಿಯಲ್ಲಿ ಇದಕ್ಕೆ ಉತ್ತರ ಇಲ್ಲ. ಹೇಗೆ ಬೆಳೆಸತ್ತೆ ಕೇಳಿದರೆ ನೋಡಿ, ಭಾಸ್ಕರ ರಾಯರು ಬರೀತಾರೆ ಅದಕ್ಕೆ ಉತ್ತರನ. ಮೀನಾನಾಂ ವೀಕ್ಷಣ ಮಾತ್ರೇಣ ಶಿಶೂನಾಂ ಅಭಿವೃದ್ಧಿ. ಅದು ನೀರು ಹರಿಯದೇ ಇರುವ ಜಾಗದಲ್ಲಿ ಮೊಟ್ಟೆಯನ್ನು ಇಡುತ್ತೆ. ಅದಾದಮೇಲೆ ಆ ಮೊಟ್ಟೆಯನ್ನು ಹೀಗೆ ನೋಡ್ತಾ ಇರತ್ತಂತೆ. ಕೋಳಿ ಕಾವು ಕೊಟ್ಟು ಮೊಟ್ಟೆಯನ್ನು ಬೆಳೆಸತ್ತೆ, ಮೀನು ತನ್ನ ದೃಷ್ಟಿಯನ್ನು ಹಾಯಿಸಿ ಆ ಮೊಟ್ಟೆಯನ್ನು ಬೆಳೆಸತ್ತಂತೆ. ಬರೇ ದೃಷ್ಟಿ. ಅದಾದ ಮೇಲೆ ಮೊಟ್ಟೆಯಿಂದ ಹೊರಗೆ ಬಂದ ಮೇಲೆ ಆ ನೀರಿನಲ್ಲಿರುವಂತಹ ಪಾಚಿಯನ್ನು ತಿನ್ನುವಷ್ಟರ ಮಟ್ಟಿಗೆ ಬೆಳಿಬೇಕಲ್ಲ, ಅಲ್ಲಿಯವರೆಗೆ ಮತ್ತು ಅವುಗಳಿಗೆ ಏನು ಆಹಾರ ಅಂದರೆ ತಾಯಿಯ ದೃಷ್ಟಿಯೇ ಆಹಾರ. ನೋಡಿ ಶಬ್ದನ, ನತು ಸ್ತನ್ಯಾದಿನ, ಫೀಡ್ ಮಾಡಲ್ಲ ಅದು. ಮತ್ತೆ ಇತಿ ಪ್ರಸಿದ್ಧಿ ತೇನ, ಮುಂದೆ ಹಾಗಿದ್ರೆ ಯಾಕೆ ಜಗನ್ಮಾತೆಯನ್ನು ಮೀನಾಕ್ಷಿ ಅಂತ ಹೇಳ್ತಾರೆ ಅಂದರೆ, ಅವರು ಹೇಳ್ತಾರೆ ಮೀನು ತನ್ನ ಒಂದು ಕಣ್ಣಿನಿಂದ ಆ ಮರಿಗಳನ್ನು ಈ ರೀತಿಯಾಗಿ ಸಲಹತ್ತೆ ಅಂತಾದರೆ, ಆ ಮೀನನ್ನೇ ನಿನ್ನ ಕಣ್ಣಾಗಿ ಪಡ್ಕೊಂಡು ಮೀನಾಕ್ಷಿ ಅಂತ ಹೆಸರಿಟ್ಕೊಂಡಂಥ ನೀನು ಭಕ್ತರ ಮೇಲೆ ಒಮ್ಮೆ ಕಣ್ಣು ಹಾಯಿಸಿದರೆ ಅವರ ಪುರೋಭಿವೃದ್ಧಿ, ಅವರ ಏಳಿಗೆ, ಅವರ ಕಾಮನೆಗಳು ಏನೇನು ಬೇಕೋ ಎಲ್ಲವನ್ನೂ ಕೊಡೋದಕ್ಕಾಗತ್ತಮ್ಮ. ಹಾಗಾಗಿ ನಮ್ಮ ಮೇಲೆ ನೀನು ಈ ದೃಷ್ಟಿಯನ್ನು ಹಾಯಿಸು.
ಆಗ ನಿನ್ನ ಮೀನಾಕ್ಷಿ ಎನ್ನುವಂಥ ಹೆಸರು ಸಾರ್ಥಕವಾಗ್ತದೆ ಅಂತ. ಕಟಾಕ್ಷ ಮಾತ್ರೇಣ ಭಕ್ತ ಪರಿಪೋಷಕ ಇತಿ ಅರ್ಥ. ನಾನು ಅದಕ್ಕೋಸ್ಕರ ಆ ಮೂಲವನ್ನೇ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಹೇಗೆ ಅಂತ. ಅದು ನಂದಲ್ಲ, ಅದು 300 ವರ್ಷಗಳ ಹಿಂದೆ ಇಂಥ ಮಾತನ್ನು ಹೇಳಿದ್ದಾರೆ ಅವರು. ಏನಿತ್ತು ಸೈನ್ಸ್ ಅವಾಗ? ಆಮೇಲೆ ನಾನು ಕೇಳಿ ಆದಮೇಲೆ ಒಬ್ಬಿಬ್ಬರಂದು, ಈ ಜಿಯೋಗ್ರಫಿ ಚಾನಲ್ ನೋಡಿದಾಗ ಕೆಲವು ಸಲ ಅನಿಸುತ್ತೆ ಸರ್, ಆ ಮೀನುಗಳು ಹೀಗೇ ನೋಡ್ತಾ ಇರ್ತವೆ, ಯಾಕೆ ನೋಡ್ತೇವೆ ನಮ್ಗೆ ಗೊತ್ತಾಗೋದಿಲ್ಲ ಸರ್, ಮೋಸ್ಟ್ಲಿ ಇದಕ್ಕೆ ಇರಬೇಕು ಸರ್ ಅಂತ. ಸರಿಯಪ್ಪ, ಇನ್ನೇನು ಮಾಡೋದು. ನೋಡಿ, ನಮಗೆ ಆ ಕಟಾಕ್ಷಲಕ್ಷ್ಮೀ ಪರಿವಾಹ ಚಲನ್ ಮೀನಾಭಲೋಚನ ಈ ನಾಮವನ್ನು ಪಾರಾಯಣ ಮಾಡುವಾಗ ಈ ಭಾವನೆ ಬಂದರೆ, ಅಮ್ಮ ನಿನ್ನ ಕಣ್ಣಿಗೆ ಉಪಮಾನವಾದಂಥ ಮೀನಿಗೆ ಈ ಶಕ್ತಿ ಅಂತಾದರೆ ನೀನ್ಯಾಕೆ ನನ್ನನ್ನು ದೃಷ್ಟಿ ಹಾಯಿಸಿ ಸಲಹಬಾರದಮ್ಮ? ಈ ಭಾವ ಎಲ್ಲೋ ಒಂದು ಕಡೆ ಆಳವಾಗಿ ಹೋದರೆ ನಾವು ತಕ್ಷಣ ಮುಂದಕ್ಕೆ ಹೋಗೋಕ್ಕಾಗುತ್ತಾ? ಅಲ್ಲ. ಹಾಗೆ ಈ ನಾಮದ ಹಿಂದೆ ಇರುವಂತಹ ಒಂದು ವಿಶೇಷತೆ ಅಂದರೆ ಲಲಿತಾ ಸಹಸ್ರನಾಮ ನಮಗೆ ಇದ್ರ ಜೊತೆಗೆ ನಮಗೆ ಎಷ್ಟೆಷ್ಟೋ ಬೇರೆ ಬೇರೆ ವಿಷಯಗಳನ್ನು ಸಹ ತಂದು ಕೊಡುತ್ತೆ. ಆದರೆ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋಣ, ಅದನ್ನು ಮುಂದಕ್ಕೆ ಹೋಗೋಣ. 19ನೆಯ ನಾಮ ನವಚಂಪಕ ಪುಷ್ಪಾಭ ನಾಸಾ ದಂಡ ವಿರಾಜಿತ. ನವಚಂಪಕ ಪುಷ್ಪಾಭ ನಾಸಾ ದಂಡ ವಿರಾಜಿತ. ನೋಡಿ, ಕೂದಲಿನ ವರ್ಣನೆ ನೋಡಿದ್ವಿ, ಕಿರೀಟ ನೋಡಿದ್ವಿ, ಹಣೆ ನೋಡಿದ್ವಿ, ಕಣ್ಣು ಹುಬ್ಬನ್ನು ನೋಡಿದ್ವಿ, ಅದರ ಜೊತೆಗೆ ಕಣ್ಣನ್ನು ನೋಡಿದ್ವಿ. ಈ 2 ಕಣ್ಣುಗಳ ಮಧ್ಯದಲ್ಲಿ ಒಂದು ಉಂಟಲ್ಲ, ನಾಸಾ ದಂಡ ವಿರಾಜಿತ. ಹೇಗುಂಟಂತೆ ಅಂದರೆ, ಹೊಸದಾಗಿ ಅರಳಿದಂತಹ ಸಂಪೆಗೆಯ ಹೂವಿನಂತಿರುವ ಮೂಗಿನಿಂದ ವಿರಾಜಿಸುತ್ತಿರುವವಳು ಅನ್ನೋದು ಅದರ ಅರ್ಥ. ಇಲ್ಲಿ ನವಚಂಪಕ ಅಂತ ಶಬ್ದ ಉಂಟು. ಚಂಪಕ ಅಂದರೆ ಸಂಪಿಗೆ ಹೂವು, ನವಚಂಪಕ ಅಂದರೆ ದಯವಿಟ್ಟು ನವ ಅಂದರೆ 9 ಅಂತ ಅರ್ಥ ಅಲ್ಲ, ನವ ಅಂದರೆ ಹೊಸದು ಅಂತ. ಆಮೇಲೆ 9 ಸಂಪಿಗೆ ಹೂವಿನ ಅಂತೇಳಿ ಈ ಕೆಲವು ಸಲ ಏನಾಗುತ್ತೆ, ನಮಗೆ ಆ ಶಬ್ದಕ್ಕೆ ಇದಿಷ್ಟೇ ಅರ್ಥ ಅಂತ ಗೊತ್ತಾಗ್ಬಿಟ್ರೆ ಅದು ನಮಗೆ ಅರ್ಥ ಆಗೋದಕ್ಕಿಂತ ಅಪಾರ್ಥ ಆಗೋದೇ ಹೆಚ್ಚು. ಅದಕ್ಕೋಸ್ಕರ ನವಚಂಪಕ ಅಂದರೆ ಈಗ ತಾನೇ ಅರಳಿದ ಅಂತ ಅರ್ಥ. ಅಂತಹ ಸಂಪಿಗೆಯ ಹೂವಿನ ಇಂದ ಶೋಭಿಸ್ತಾ ಇರುವಂಥ, ಸಂಪಿಗೆ ಹೂವಿನಂತೆ ಶೋಭಿಸ್ತಾ ಇರುವಂಥ ಮೂಗು ಇರುವವಳು ಅಂತ. ಯಾಕೆ ಈ ವಿಶೇಷಣ ನವಚಂಪಕ ಅಂತ ಯಾಕೆ ಹೇಳಬೇಕು? ಈಗ ತಾನೇ ಅರಳಿದ ಸಂಪಿಗೆಯ ಹೂವಿನಂತೆ ಇರುವ ಮೂಗಿನವಳು ಅಂದರೆ ಅದಕ್ಕೆ ಬರೀತಾರೆ ಅವರು, ಅದು 2 ಅಲ್ಲಗಳೆಯೋದಕ್ಕೋಸ್ಕರ ನವಚಂಪಕ ಅಂತ ಶಬ್ದ ಬಳಸಿದ್ದೇವೆ ಅಂತ. ಯಾವ್ಯಾವುದನ್ನು ಅಲ್ಲಗಳೆಯೋದು ಅಂದರೆ, ಮೊದಲನೇದಾಗಿ ನವಚಂಪಕ ಅಂದರೆ ಹೇಳದೇ ಇದ್ರೆ ಏನಾಗುತ್ತೆ ಅಂದರೆ ಸಂಪಿಗೆಯ ಮೊಗ್ಗು ಎನ್ನುವ ಅರ್ಥ ಬಂದು ಬಿಡ್ಬೋದು. ಸಂಪಿಗೆಯ ಮೊಗ್ಗಿನಂತಿರುವ ಮೂಗಲ್ಲ ಅವಳಿದ್ದು. ಯಾಕೆಂದರೆ ಸಂಪಿಗೆಯ ಮೊಗ್ಗು ಚಂದ ಇರೋದಿಲ್ಲ ನೋಡೋದಕ್ಕೆ. ಇನ್ನು ಪೂರ್ತಿ ಅರಳಿದ ಮೇಲೆ 2ನೇದು ದಳಗಳೆಲ್ಲ ಉದುರಿ ಹೋಗಿ ಬರೇ ಒಳಗಡೆ ಆ ತಿರುಳಿನ ಭಾಗ ಮಾತ್ರ ಉಳಿದಿರುತ್ತೆ. ಅದನ್ನು ಮೂಗಿಗೆ ಹೋಲಿಕೆಯಾಗಿ ಕೊಡೋದಕ್ಕಾಗತ್ತಾ? ಇಲ್ಲ. ಇದು 2 ಅಲ್ಲಗಳೆಯೋದಕ್ಕೋಸ್ಕರ, ಅಂದರೆ ಅದು ಮೊಗ್ಗಲ್ಲ, ಅದು ಹಳಸಿ ಹೋದ ಸಂಪಿಗೆಯ ಹೂವಲ್ಲ, ಇದು 2ರ ಮಧ್ಯೆಯಲ್ಲಿರುವಂತಹದ್ದು ನವಚಂಪಕ ಪುಷ್ಪಾಭ. ಅದಕ್ಕೋಸ್ಕರ ಆ ಶಬ್ದ. ಗೊತ್ತಿಲ್ಲ ಈ ಹಿನ್ನೆಲೆ ಎಲ್ಲ ಏನೋ ಗೊತ್ತಿಲ್ಲ. ದೇವಿಗೆ ಸಂಪಿಗೆ ಹೂವು ಅಂದರೆ ಅತ್ಯಂತ ಇಷ್ಟ ಎನ್ನುವಂತಹ ಪ್ರಸಿದ್ಧಿ. ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಚಿತ. ಆಯಿತು. ಈ ನಾಸಾದ ಬಗ್ಗೆ ಭಗವತ್ಪಾದರು ಹೇಳ್ತಾರೆ, ಸೌಂದರ್ಯ ಲಹರಿ ಇದಕ್ಕೆ ಪೂರಕವಾದಂಥ ವಿಷಯ. ಅದನ್ನು ಮುಂದಿನ ನಾಮದಲ್ಲಿ ಸೇರಿಸಿಕೊಂಡು ನೋಡೋಣ. ಮುಂದಿನ ನಾಮ ಏನು ಅಂದರೆ
ತಾರಾಕಾಂತಿ ತಿರಸ್ಕಾರಿ ನಾಸಾಭರಣಭೂಷಿತ. ಇನ್ನೊಂದ್ಸಲ ಆ ನಾಮ, ತುಂಬ ಸುಂದರವಾದ ಹೆಸರುಗಳು. ತಾರಾಕಾಂತಿ ತಿರಸ್ಕಾರಿ ನಾಸಾಭರಣಭೂಷಿತ. ನಕ್ಷತ್ರದ ಕಾಂತಿಯನ್ನ ತಿರಸ್ಕರಿಸುವ ನಾಸಾಭರಣದಿಂದ ಭೂಷಿತಳಾದವಳು ಎನ್ನುವುದು ಆ ನಾಮಕ್ಕೆ ಶಬ್ದಶಃ ಅರ್ಥ. ತಾರಾ ಅನ್ನೋದಕ್ಕೆ ಮೊನ್ನೆ ಬಂದಿತ್ತು ಈ ಶಬ್ದ. ಇದು ತಾರಾ ಅಂದರೆ ನಕ್ಷತ್ರ ಅಂತ ಅರ್ಥ. ತಾರಾ ಕಾಂತಿ, ನಕ್ಷತ್ರದ ಕಾಂತಿ, ಅದು ಎಷ್ಟು ಅಂತ ಕೇಳಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವಳ ಮೂಗಿನ ತುದಿಯಲ್ಲಿ ಒಂದು ಬೊಟ್ಟಿದೆ. ಆ ಬೊಟ್ಟು ಅದು ಹೇಗಿದೆ ಕೇಳಿದ್ರೆ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭೂಷಿತ. ನಕ್ಷತ್ರದ ಹೊಳಪನ್ನ, ನಕ್ಷತ್ರದ ಪ್ರಕಾಶವನ್ನ ನಾಚಿಸುವಷ್ಟರ ಮಟ್ಟಿಗೆ ಆ ಮೂಗುಬೊಟ್ಟು ಹೊಳಿತಾ ಉಂಟಂತೆ. ಅಂತಹ ಮೂಗಿನ ಬೊಟ್ಟನ್ನು ಧಾರಣೆ ಮಾಡಿದವಳು ಎನ್ನುವಂಥದ್ದು. ಇದು ಒಂದರ್ಥ. ಇನ್ನೊಂದು ಅರ್ಥ ಉಂಟು ಇದಕ್ಕೆ. ಏನು ಅಂದರೆ, ತಾರಹ ಅಂದರೆ ಪ್ರಣವ, ಓಂಕಾರ ಅಂತ ಅರ್ಥ. ಆಕಾಂತಿ ಅಂದರೆ ಅರ್ಥ ಏನು ಅಂದರೆ ಓಂಕಾರದ ಆಕಾರ ಅಂತ ಅರ್ಥ. ಅಂದರೆ ಏನು ಹೇಳ್ದಂಗಾಯ್ತು ಅಂದರೆ, ಓಂಕಾರದ ಆಕಾರದ ಮೂಗು ಬೊಟ್ಟಿನಿಂದ ಶೋಭಿಸ್ತಾ ಇರುವವಳು ಅಂತ ಅರ್ಥ. ಅವಳ ಮೂಗಿನ ತುದಿಯಲ್ಲಿರುವಂಥ ಬೊಟ್ಟು ಪ್ರಣವಾಕಾರದ ಬೊಟ್ಟು. ಹೀಗೆ ಎರಡರ್ಥ ಅದಕ್ಕೆ. ಹಾಗಾಗಿ ಇಂತಹ ನಾಸಾಭರಣವನ್ನು ಅಂದರೆ ಆ ಮೂಗಿನ ಬೊಟ್ಟು ಏನು ಅಂದರೆ ವೇದದ ಮೂಲವಾದಂತಹ ಪ್ರಣವ ಆಕೆಯ ಮೂಗಿನ ಬೊಟ್ಟು. ಯಾಕೆ ಹೇಳ್ತಾರೆ ಅಂದರೆ, ನನ್ನ ಮೂಗಿನ ಬೊಟ್ಟನ್ನು ನೋಡಿ ತಿಳಿ, ಇದನ್ನು ಧರಿಸಿದವಳು ನಾನು ಅಂದರೆ ನಾನು ಯಾರು? ಅದನ್ನು ನೋಡಿದ ನಮಗೇನು ಭಾವನೆ ಬರಬೇಕು ಅಂದರೆ ಪ್ರಣವಸ್ವರೂಪಿಣಿ ಎನ್ನುವಂಥ ಭಾವನೆ ಬರಬೇಕು ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಇಂತಹ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭೂಷಿತ. ಇದು ಪ್ರಾಯಶಃ ಈ ಹಿನ್ನೆಲೆಯಲ್ಲೇ ಇರಬೇಕು. ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ, ಕನ್ಯಾಕುಮಾರಿಯಲ್ಲಿ ಆ ಕನ್ಯಾಕುಮಾರಿಗೆ ಒಂದು ಮೂಗುತೆಯನ್ನು ಬಹಳ ಹಿಂದೆ ಇತ್ತಂತೆ. ಅದು ಹೇಗೆ ಕೇಳಿದ್ರೆ ಹೀಗೆ ಇತ್ತು, ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ. ಎಷ್ಟರ ಮಟ್ಟಿಗೆ ಕೇಳಿದರೆ, ಮುಂದ್ಗಡೆ ಸಮುದ್ರ ಉಂಟಲ್ಲ, ಆ ನಾವಿಕರಿಗೆ ಡೈರೆಕ್ಷನ್ ಗೊತ್ತಾಗದೇ ಇದ್ದಾಗ ಅವರು ಈ ಕಡೆ ತಿರುಗಿ ನೋಡ್ತಿದ್ರಂತೆಗೆ. ಆ ತಾಯಿಯ ಮೂಗಿನಲ್ಲಿರುವಂಥ ಡೈಮಂಡ್ ಅದು, ಆ ಮೂಗಿನ ಬೊಟ್ಟು ರಾತ್ರಿ ಹಾಗೆ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು. ಅದನ್ನು ನೋಡಿ ಈ ಕಡೆ ಕನ್ಯಾಕುಮಾರಿ, ಈ ಕಡೆ ಈ ದಿಕ್ಕು ಅಂತೇಳಿ ಬರ್ತಾ ಇದ್ರಂತೆ. ಎಷ್ಟು ದೂರ, ಅಷ್ಟು ದೂರ. ಆಮೇಲೆ ಅದನ್ನು ಕದ್ರು ಎನ್ನುವಂಥದ್ದು ಇತಿಹಾಸ ಹೇಳುವ ಮಾತು. ನಮ್ಮ ಜನ ಏನು ಕದಿಯೋದಕ್ಕೇನು, ಒಂದು ಚೋರ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿದರೆ ಬೇಕಷ್ಟು ಜನ ದಂಡಿಯಾಗಿ ಕುಲಪತಿಗಳು ಸಿಕ್ಬಿಡ್ತಾರೆ. ಅದಕ್ಕೆ ಅದನ್ನ ನಾವಿಕರು ತಮ್ಮ ಈ ದಿಕ್ಸೂಚಿ ಬರುತ್ತಲ್ಲ ಅದರಂತೆ ಬಳಸಿಕೊಳ್ತಾ ಇದ್ರಂತೆ. ಅದನ್ನು ಕಂಡು ಅಲ್ಲಿಂದ ನಮನ ಮಾಡಿದರೆ ಕನ್ಯಾಕುಮಾರಿಗೆ ಸಲ್ತಿತ್ತು ಅದಕ್ಕೆ ಅಂತ. ಹೀಗೆ ಅಂಥ ಒಂದು ಆಭರಣದಿಂದ ಆ ಕನ್ಯಾಕುಮಾರಿ ಶೋಭಿಸ್ತಾ ಇದ್ಲು ಎನ್ನುವಂಥದ್ದು ಆಮೇಲೂ ಸಹ ಇತ್ತೀಚೆಗೂ ಸಹ ಪ್ರಸಿದ್ಧಿಯಲ್ಲಿ ಇರುವಂಥದ್ದು. ಹಾಗಾಗಿ ಈ ನಾಮಕ್ಕೆ ಎರಡು ಅರ್ಥ. ಒಂದು, ನಕ್ಷತ್ರಗಳ ಪ್ರಕಾಶವನ್ನು ನಾಚಿಸುವಷ್ಟರ ಮಟ್ಟಿಗಿನ ಪ್ರಕಾಶದಿಂದ ಕೂಡಿದಂಥದ್ದು ಅವಳ ಬೊಟ್ಟು. ಎರಡನೆಯದು, ಅದು ಪ್ರಣವಸ್ವರೂಪವಾದಂಥ ಬೊಟ್ಟು. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಅರ್ಥ ಆಯಿತು ಅಂತ ಅಂದ್ಕೊಂಡು ಹೋಗೋಣ. ಹೋಗೋಕ್ಕಿಂತ ಮೊದಲು ಒಂದು ಸಲ ಇದನ್ನು ಭಗವತ್ಪಾದರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಬಿಡೋಣ. ಯಾಕೆಂದರೆ ಇದಕ್ಕೆ ಪೂರಕವಾದಂಥ ವಿಷಯವೂ ಸಹ ನಮಗೆ ಅಲ್ಲಿ ಸಿಗತ್ತೆ.
ಅವ್ರು ಹೇಳ್ತಾರೆ, ಅಸೌ ನಾಸ ವಂಶಃ ತುಹಿನಗಿರಿವಂಶಧ್ವಜಪಟೆ ತ್ವದೀಯೋ ನೇದೀಯಃ ಫಲತು ಫಲಮಸ್ಮಾಕಮುಚಿತಂ ವಹತ್ಯಂತರ್ಮುಕ್ತಾಃ ಶಿಶಿರಕರ ನಿಶ್ವಾಸಗಲಿತಂ ಸಮೃದ್ಧ್ಯಾಯತ್ತಾಸಾಂ ಬಹಿರಪಿ ಚ ಮುಕ್ತಾ ಮುನಿಧರಃ. ಇಲ್ಲಿನ ಸೊಬಗು ಒಂದು ರೀತಿ, ಇಲ್ಲಿನ ಸೊಬಗು ಮತ್ತೊಂದು ರೀತಿ. ಅಲ್ಲ, ಭಗವತ್ಪಾದ ಸಂಬೋಧನೆ ಮಾಡ್ತಾರೆ, ಅಸೌ ನಾಶಾ ವಂಶಃ ತುಹಿನ ಗಿರಿವಂಶ ಧ್ವಜಪಟಿ. ಎರಡು ವಂಶ ಬಂತು ನೋಡಿ ಇಲ್ಲಿ. ಮೊದಲನೇದಾಗಿ ಜಗನ್ಮಾತೆ ಹುಟ್ಟಿತ್ತು ತುಹಿನ ಗಿರಿ ವಂಶ ಧ್ವಜಪಟಿ. ತುಹಿನ ಗಿರಿ ಅಂದರೆ ಹಿಮಾಲಯ, ತುಹಿನ ಅಂದರೆ ಹಿಮ, ಆ ಹಿಮವಂತನ ವಂಶ. ಅದಕ್ಕೆ ಧ್ವಜಪಟಿ, ಅವಳು ಪತಾಕೆ ಆಗಿದ್ದಾಳೆ ಅಂತ. ಪತಾಕೆ ಹೇಗೆ ಮೇಲೆ ಕಟ್ಟಿದಾಗ ಎಲ್ಲರಿಗೂ ಎದ್ದು ಕಾಣುತ್ತೋ ಹಾಗೆ ಇಡೀ ಹಿಮವಂತನ ಕುಲವನ್ನೇ ಬೆಳಗಿ ಎದ್ದು ಕಾಣ್ತಾ ಇರುವವಳು ಎನ್ನುವಂಥದ್ದು ಆ ಸಂಬೋಧನೆಯ ಅರ್ಥ. ತುಹಿನ ಗಿರಿವಂಶ ಧ್ವಜಪಟಿ ಅಷ್ಟು ಹೇಳಿ ಸಂಬೋಧನೆ ಮಾಡಿ, ಅಸೌ ನಾಶಾ ವಂಶಃ. ಈ ನಿನ್ನ ಮೂಗು ಎನ್ನುವಂತಹ ಬಿದಿರು ದಂಡೆ, ಅದನ್ನು ಬಿದಿರಿಗೆ ಹೋಲಿಸ್ತಾರೆ ಅವರು, ಬಿದಿರು ದಂಡೆ ಅಂತ. ನಾಸಾ ವಂಶ ಅಂತ. ವಂಶ ಅಂದರೆ ಬಿದಿರು ಸಂಸ್ಕೃತದೊಳಗೆ. ಇನ್ನೊಂದು ಅರ್ಥ ವಂಶ ಅಂದರೆ ಡೈನೆಸ್ಟಿ ಅಂತ ಅರ್ಥ. ಅದನ್ನು ನಾವು ನೋಡಿ ಆಯ್ತು ಇವಾಗ. ಈ ನಾಸಾ ವಂಶ ಬಿದಿರು ದಂಡೆ ಅಂತ. ಯಾಕೆ ಅದಕ್ಕೆ ಹೋಲಿಸ್ತಾರೆ ಅಂದರೆ ಕಾರಣ ಉಂಟು ಅದಕ್ಕೆ. ಇಷ್ಟು ವಸ್ತುಗಳಲ್ಲಿ ರತ್ನ ಸಹಜವಾಗಿ ಹುಟ್ಟತ್ತಂತೆ, ಕವಿ ಪ್ರಸಿದ್ಧಿ ಆಗಿರೋದು. ಎಲ್ಲೆಲ್ಲಿ ಅಂದರೆ ನೋಡಿ, ಕರೀಂದ್ರ. ಕರೀಂದ್ರ ಅಂದರೆ ಆನೆಯ ಗಂಡಸ್ಥಳ. ಕರೀಂದ್ರ ಅಂದರೆ ಆನೆ, ಎಲ್ಲ ಆನೆಗಳಲ್ಲೂ ಅಂತಲ್ಲ, ಕೆಲವು ಆನೆಗಳ ಗಂಡಸ್ಥಳದಲ್ಲಿ ಮುತ್ತುಗಳು ಹುಟ್ಟುತ್ತವೆ ಒಂದು. ಅದಾದಮೇಲೆ ಜೀಮೂತ. ಜೀಮೂತ ಅಂದರೆ ಮೋಡಗಳು ಅರ್ಥ, ಅವುಗಳಿಂದ. ಮತ್ತೆ ವರಾಹ, ಮೋಡ. ಅದಾದ ಮೇಲೆ ಮತ್ತೆ ಶಂಖ. ಶಂಖದಲ್ಲೂ ಸಹ, ಚಿಪ್ಪಿನಲ್ಲಿಯೂ ಸಹ ಹುಟ್ಟುತ್ತವೆ. ಅದಾದ ಮೇಲೆ ಮತ್ಸ್ಯ, ಮೀನುಗಳಲ್ಲೂ ಸಹ ಮುತ್ತುಗಳು ಅಂದರೆ ಈ ರತ್ನ ಹುಟ್ಟತ್ತೆ. ಮತ್ತೆ ಅಹಿ, ಹಾವಿನ ಹೆಡೆಯಲ್ಲಿ ಮಣಿ ಇರುತ್ತೆ. ಮತ್ತೆ ಶಕ್ತಿ ಉದ್ಭವ ವೇಣು ಜಾನಿ. ವೇಣು ಅಂದರೆ ಬಿದಿರು ಅಂತ ಅರ್ಥ. ಇಷ್ಟರಲ್ಲಿ ಈ ರತ್ನಗಳು ಹುಟ್ಟುತ್ತವೆ. ಹಾಗಾಗಿ ಮುಕ್ತಾಫಲಾನಿ ಪ್ರಥಿತಾನಿ, ಮುಕ್ತುಗಳು ಹುಟ್ಟುತ್ತವೆ ಅಂತ ಪ್ರಸಿದ್ಧವಾಗಿ ಉಂಟು. ಅದಕ್ಕೋಸ್ಕರ ಬಿದಿರಿನಲ್ಲಿ ಹುಟ್ಟುತ್ತದೆ ನೋಡಿ. ಅದಕ್ಕೋಸ್ಕರ ಭಗವತ್ಪಾದರು ಹೇಳ್ತಾರೆ, ಆಕೆಯ ಮೂಗು ಬಿದಿರಿನ ದಂಡಿನಂತೆ ಉಂಟು. ಯಾಕೆ ಅಂದರೆ ಈ ಬಿದಿರಿನ ಒಳಗೆ ಮುತ್ತುಗಳು ಸಾಕಷ್ಟು ಸಂಗ್ರಹವಾಗಿವೆ. ಜಗನ್ಮಾತೆ ಉಸಿರಾಡುವಾಗ ಒಂದು ಮುತ್ತು ಹೊರಗಡೆಗೆ ಬಂದು ಇಲ್ಲಿ ಸೇರಿಕೊಂಡಿದೆ. ಅದು ಆಕೆಯ ಮೂಗಿನ ಬೊಟ್ಟು. ಇದು ಸೌಂದರ್ಯ ಲಹರಿ ಹೇಳುವಂತಹದ್ದು. ಅಲ್ಲಿ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸ್ವರ ಭೂಷಿತ ಅಂತ. ಹೀಗೆ ಇದು ಈ ದೇವಿಯನ್ನು ಈ ರೀತಿಯಾಗಿ ವರ್ಣನೆ ಮಾಡಿದಂತಹ ಪರಿ. ಅಷ್ಟಾದ ಮೇಲೆ ಮತ್ತೆ ಮುಂದಿನದು 21ನೆಯ ನಾಮ, ಕದಂಬ ಮಂಜರಿ ಕ್ಲಿಪ್ತ ಕರ್ಣಪೂರ ಮನೋಹರ. ಕದಂಬ ಮಂಜರಿ ಕ್ಲಿಪ್ತ ಕರ್ಣಪೂರ ಮನೋಹರ. ಕದಂಬ ಪುಷ್ಪಗುಚ್ಛದಿಂದ ಕಿವಿಯ ಮೇಲ್ಭಾಗ ಅಲಂಕೃತಗೊಂಡು ಶೋಭಿಸುತ್ತಿರುವವಳು ಅಂತ ಅರ್ಥ. ಒಟ್ಟು ಅರ್ಥ ಹೇಳಿದ್ದೇನೆ ನಾನು. ಶಬ್ದಶಃ ನೋಡ್ಬೋಣ. ಕದಂಬ ಅಂದರೆ ಈ ಈಚಲು ಅಂತ ಅರ್ಥ, ಈಚಲು ಮರ. ಅದರ ಮಂಜರಿ ಅಂದರೆ ಹೂವಿನ ಗುಚ್ಛ. ಅದರಿಂದ ಕ್ಲಿಪ್ತ ಅಂದರೆ ಮಾಡಿದಂಥದ್ದು ಅಂತ ಅರ್ಥ. ಅಂತಹ ಕರ್ಣಪೂರ ಮನೋಹರ, ಕಿವಿಯ ಮೇಲ್ಭಾಗವನ್ನು ಅಲಂಕರಿಸಿಕೊಂಡಿದ್ದಾಳೆ, ಸುಂದರವಾಗಿ ಕಾಣ್ತಾ ಇದೆ. ಪ್ರಾಯಶಃ ನಮಗೆ ಗೊತ್ತಿರೋದಿಲ್ಲ, ಅಷ್ಟು ಸೂಕ್ಷ್ಮ ವಿಷಯವನ್ನು ಹೇಳ್ತಾರೆ. ಏನು ಅಂದರೆ, ಇತ್ತೀಚೆಗೆ ಕಿವಿಗೇನು ಹಾಕ್ಕೊಳ್ಳದೆ ಇರುವುದೇ ಫ್ಯಾಷನ್ ಆಗಿ ಹೋಗಿದೆ. ನಾವು ಅದನ್ನು ಮುಟ್ಟೋದು ಬೇಡ. ಆದರೆ
ಹಿಂದೆಲ್ಲ ಹೇಗಿರ್ತಾ ಇತ್ತು ಅಂದರೆ, ತಾಯಂದಿರು ನಿಮಗೆ ಗೊತ್ತಿರಬೇಕು, ಸಣ್ಣ 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 ಈ ಮುತ್ತಿನ ಕಾಳುಗಳಿಂದ ಮಾಡಿದಂಥ ಗೊಂಚಲನ್ನು ಇಲ್ಲಿಂದ ಹೀಗೆ ಹಾಕ್ಕೊಳ್ತಾ ಇದ್ರು. ಬುಗುಡಿ ಅಂತ ಒಂದು ಶಬ್ದ ಪ್ರಯೋಗ ಇತ್ತು, ಇದೆಲ್ಲ ಗೊತ್ತಿಲ್ಲ ಇವಾಗ. ಮುತ್ತಿನಿದು, ಅದು ಮೇಲ್ಗಡೆ ಇಲ್ಲಿ ತೂತು ಮಾಡ್ಕೊಂಡೀಗೆ. ಇದಕ್ಕೆ ಪಾಲಿ ಅಂತ ಕರೀತಾರೆ, ಈ ಭಾಗಕ್ಕೆ ಕರ್ಣಪೂರ ಅಂತನೂ ಕರೀತಾರೆ ಇದನ್ನು. ಜಗನ್ಮಾತೆ ತನ್ನ ಕಿವಿಯ ಈ ಮೇಲ್ಭಾಗವನ್ನು ಹೇಗೆ ಅಲಂಕರಿಸಿಕೊಂಡಿದ್ದಾಳೆ ಅಂದರೆ, ಕದಂಬ ಮಂಜರಿ ಕೃಪ್ತ ಕರ್ಣಪೂರ ಮನೋಹರ. ಈ ಭಾಗ ಅಲ್ಲ, ಇದು ಮೇಲ್ಗಡೆದು. ಇದು ಇವತ್ತು ಪ್ರಾಯಶಃ ಅಲ್ಲಿ ಆ ಥರ ಬುಗುಡಿಯನ್ನು ಹಾಕೊಳ್ಳೋ ಪದ್ಧತಿ ಇಲ್ಲ. ಜಗನ್ಮಾತೆ ಅವಳು ಪ್ರಕೃತಿ ಸ್ವರೂಪಿಣಿ ಆದ್ದರಿಂದ ಅವಳಿಗೆ ಇಲ್ಲೆಲ್ಲ ಸಾಕಷ್ಟು ಮುತ್ತೆಲ್ಲ ಹಾಕ್ಕೊಂಡಾಗಿದೆ. ಅದಕ್ಕೋಸ್ಕರ ಅನಿಸಿರಬೇಕು, ಏನು ಕೇಳಿದರೆ, ನನ್ನ ಪ್ರಕೃತಿ ಸ್ವರೂಪಕ್ಕೆ ತಕ್ಕುದಾದಂತಹ ಸಹಜವಾದ ಪ್ರಕೃತಿಯಲ್ಲಿಯೇ ಅಂಥ ಗೊಂಚಲು ಆಗಿರುವಂತಹ ಈ ಹೂಗುಚ್ಛವನ್ನೇ ಯಾಕೆ ಹಾಕಿಕೊಂಡು ಅದನ್ನೇ ಬುಗುಡಿಯಾಗಿ ಮಾಡಿಕೊಳ್ಳಬಾರದು? ಈಚಲು ಮರದ ಹೂವಿನ ಗುಚ್ಛವನ್ನು ಸಿಲುಕಿಕೊಂಡಿದ್ದಾಳೆ. ನಮ್ಮಲ್ಲಿ ಈ ರೀತಿಯಾದಂಥ ಒಂದು ಧ್ಯಾನಕ್ಕೆ ನಿಲುಕುವಂಥ ಶಬ್ದಗಳೆಲ್ಲ ಇದ್ವು. ಇವತ್ತಿದೆಲ್ಲ ನಾವು ತುಂಬ ಕೆಡಿಸ್ಬಿಟ್ಟಿದ್ದೇವೆ. ಹುಷಾರ್ರಿ, ಕಿವಿ ಮೇಲೆ ಹೂ ಇಟ್ಬಿಟ್ಟಾರು ಅಲ್ವಾ? ಆದರೆ ಅದು ಒಂದು ಅತ್ಯಂತ ಧ್ಯಾನಕ್ಕೆ ನಿಲುಕುವಂಥ ಅಂಗಾಂಗ. ಹಾಗಾಗಿ ನಾವು ಯೋಚನೆ ಮಾಡಬೇಕು, ಏನು ಅಂದರೆ, ಇನ್ನೊಬ್ರು ಇಡೋಕ್ಕಿಂತ ಮೊದಲು ನಾವೇ ಇಟ್ಕೊಂಡು ಬಿಡಬೇಕು. ಯಾಕೆಂದರೆ ಇದು ಅತ್ಯಂತ ಪವಿತ್ರವಾದ ಸ್ಥಳ. ಅದಕ್ಕೋಸ್ಕರ ಶ್ರೋತ್ರ ಅಂತ ಹೆಸರು. ಒಳ್ಳೆಯ ವಿಷಯ, ಶ್ರೋತ್ರಂ ಶ್ರುತೇನೈವನ ಕುಂಡಲೇನ, ಒಳ್ಳೆಯ ವಿಷಯವನ್ನು ಕೇಳಬೇಕು. ಅದರಿಂದ ಅದರ ಸಾಂಕೇತಿಕವಾಗಿ ಅದು ಒಳ್ಳೆಯ ವಿಷಯವನ್ನು ಕೇಳಿದಾಗ ಕಿವಿ ಅಲಂಕಾರಗೊಂಡಂತೆ. ಒಳ್ಳೆಯ ವಿಷಯವನ್ನು ಕೇಳದೆ ಇದ್ರೆ ಅಲಂಕಾರ ನೀವು ಎಷ್ಟು ಮಾಡಿಕೊಂಡು ಪ್ರಯೋಜನ ಇಲ್ಲ. ಜಗನ್ಮಾತೆ ಅದನ್ನು ಹೇಳೋದಕ್ಕೋಸ್ಕರ ಈ ಸಾಂಕೇತಿಕವಾಗಿ ಅದನ್ನು ಇಲ್ಲಿ ಧಾರಣೆ ಮಾಡಿದ್ದಾಳೆ, ಕರ್ಣಪೂರದಲ್ಲಿ, ಮೇಲ್ಭಾಗದಲ್ಲಿ ಅಂತ ಆಯಿತು. ಹಾಗಾಗಿ ಕದಂಬ ಮಂಜಲಿ ಕೃಪ್ತ ಕರ್ಣಪೂರ ಮನೋಹರ. ನಾವಿನ್ನು ಎಲ್ಲಿದ್ದೇವೆ? ಕಿವಿಯ ಮೇಲ್ಭಾಗದಲ್ಲಿದ್ದೇವೆ, ಮತ್ತು ಇಲ್ಲಿ ಬಂದಿಲ್ಲ. ಈ ಹೆಸರಿನೊಂದಿಗೆ ಈ ನಾಮದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ, ಮತ್ತು ಮುಂದಕ್ಕೆ ಹೋಗೋಣ. ಮುಂದಿನ ನಾಮ 22ನೇದು, ತಾಟಂಕಯುಗಲೀಭೂತ ತಪನೋಡುಪಮಂಡಲ. ಇಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟಿದ್ದನ್ನು ಹೇಳಿದರು. ಇಲ್ಲಿ ಮತ್ತೆ ನಾನು ಇಲ್ಲೆಲ್ಲ ಹೀಗೆ ಹೇಳ್ತಾ ಬಂದಿದ್ದೇನೆ, ಸಾಮಾನ್ಯ ಸ್ತ್ರೀ ಅಂತ ಅಂದ್ಕೊಳ್ಬೇಡಪ್ಪ, ಅವಳ ಆ ಬೆಂಡೋಲೆ ಹೇಗಿದೆ ಅಂತ ನೋಡಿದರೆ ಅವಳು ದಿವ್ಯ ರೂಪಿಣಿ, ವಿರಾಟ್ ಸ್ವರೂಪಿಣಿ ಅನ್ನೋದು ಮನವರಿಕೆ ಆಗತ್ತೆ ಅಂತಾರೆ ಹಯಗ್ರೀವ ಮುನಿಗಳು. ಏನಂತೆ? ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ. ಮತ್ಪುನಃ ನಾನು ಅವತ್ತೇ ಹೇಳಿದ್ದೇನೆ, ಆಕೆಯ ಸಗುಣ ರೂಪವನ್ನು ಹೇಳ್ತಾ ಹೋದ್ರೂ ಅದು ನಿಜವಾದ ರೂಪ ಅಲ್ಲ. ಅವಳು ವಿರಾಟ್ ಸ್ವರೂಪಿಣಿ ಆದ್ದರಿಂದ ಮಧ್ಯದಲ್ಲಿ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇದು ಆಕೆಯ ವಿರಾಟ್ ಸ್ವರೂಪವನ್ನು ಹೇಳುವಂಥ ಒಂದು ಶಬ್ದ, ನಾಮ. ಏನಂತೆ? ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ. ಆ ತಪನೋಡುಪ ಮಂಡಲ ಅನ್ನೋದನ್ನು ಪ್ರತ್ಯೇಕವಾಗಿ ಅನ್ವಯ ಮಾಡ್ಕೊಳ್ಬೇಕು. ತಪನ ಮಂಡಲ ಮತ್ತು ಉಡುಪ ಮಂಡಲ ಅಂತ. ಹಾಗಂದ್ರೆ ಏನು ಅಂದರೆ, ತಪನ ಅಂದರೆ ಸೂರ್ಯ, ತಪನ ಮಂಡಲ ಅಂದರೆ ಸೂರ್ಯ ಮಂಡಲ. ಉಡು ಅಂದರೆ ನಕ್ಷತ್ರ, ಅವುಗಳ ಪತಿ ಉಡೂನಾಂ ಪತಿ ಉಡುಪ. ಉಡುಪ ಮಂಡಲ, ಚಂದ್ರಮಂಡಲ. ಒಂದು ಸೂರ್ಯಮಂಡಲ, ಇನ್ನೊಂದು ಚಂದ್ರಮಂಡಲ. ಇವೆರಡು ಆಕೆಯ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ. ಸೂರ್ಯಮಂಡಲ ಚಂದ್ರಮಂಡಲಗಳೇ ನಿನ್ನ ಎರಡು ಬೆಂಡೋಲೆಗಳಮ್ಮ. ಹೀಗೆ ನೀನು ಶೋಭಿಸ್ತಾ ಇದ್ದೀಯ. ಲೋಕದ ಸಾಮಾನ್ಯ ಸ್ತ್ರೀ ಇಂಥ ಆಭರಣ ಹಾಕಿಕೊಳ್ಳಬಲ್ಲಳ? ಇದ್ದಕ್ಕಿದ್ದಾಗೆ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅವರು. ಎಲ್ಲಿ ನಿನ್ನ ದೃಷ್ಟಿ ಇರಬೇಕಾದ್ದೆಲ್ಲಿ ಅಲ್ಲಿ ಅಂಥೇಳಿ. ಹೀಗೆ ತಾಟಂಕ ಅನ್ನೋದಕ್ಕೆ ಅರ್ಥ
ಕರ್ಣಾಭರಣ ಅಂತ ಅರ್ಥ. ಕರ್ಣಾಭರಣ. ಈ ಸೂರ್ಯಮಂಡಲ ಮತ್ತು ಚಂದ್ರಮಂಡಲ ಅದಕ್ಕೆ ಎರಡರ್ಥ. ಒಂದು ಪ್ರಕೃತಿಗೆ ಸಂಬಂಧಪಟ್ಟದ್ದಂತು ಅಂತ ನಾನು ಹೇಳಿದ್ದೆ. ಮತ್ತೆ ಇಷ್ಟು ದೊಡ್ಡ ವಸ್ತುಗಳನ್ನು ತನ್ನ ಕರ್ಣಾಭರಣವಾಗಿ ಮಾಡಿಕೊಳ್ಳಬೇಕಿದ್ರೆ ಬರೇ ಸೂರ್ಯ ಅಲ್ಲ, ಬರೇ ಚಂದ್ರ ಅಲ್ಲ, ಸೂರ್ಯ ಮಂಡಲ ಚಂದ್ರಮಂಡಲ ಅಂದರೆ ಅವಳ ವಿಶಾಲತೆ ಎಷ್ಟಿರಬೇಕು. ನಾನು ನನ್ನ 2ನೇ ದಿವಸ ಉಪನ್ಯಾಸದಲ್ಲಿ ಇದನ್ನು ಹೇಳಿದ್ದೇನೆ. ಇದೆಲ್ಲ ನಮ್ಮ ಕಣ್ಣು ಮುಂದೆ ಆವಾಗ ಬರ್ತಾ ಇರಬೇಕು. ಹೀಗೆ ಇಷ್ಟು ದೊಡ್ಡದಾದಂಥ ಜಗನ್ಮಾತೆ ಆಕೆಯ ಕುರಿತು ಹೇಳಬೇಕಿದ್ರೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಹೇಳ್ತಾರೆ. ಯಾಕೆ ಅಂದರೆ ಇದಿಷ್ಟನ್ನೇ ಹೇಳಿದರೆ ಅದು ಪರಿಪೂರ್ಣ ಅಲ್ಲ, ಇಷ್ಟನ್ನೇ ಹೇಳಿದರೆ ಪೂರ್ಣ ಅಲ್ಲ, ಇದೂ ಹೌದು ಇದೂ ಹೌದು ಇದೂ ಹೌದು ಅಂತ. ಈ ಕುರುಡರು ಆನೆಯನ್ನು ಕಂಡುಹಿಡಿಯೋಕೆ ಹೋಗಿದ್ರಂತಲ್ಲ, ಆಮೇಲೆ ಏನು ಮಾಡಿದ್ರು ಕೇಳಿ ಒಬ್ಬೊಬ್ಬ ಒಂದನ್ನು ನೋಡಿ ಏನೇನು ಹೇಳ್ತಾರಲ್ಲ ಹಾಗೆ. ಅದಕ್ಕೋಸ್ಕರ ಈ ಗೊಂದಲವೇ ಬೇಡ ಅಂಥೇಳಿ ಒಂದು ಮಾತನ್ನು ಹೇಳ್ತಾರೆ ಅವರು. ಏನು ಅಂದರೆ ಸೂರ್ಯಚಂದ್ರವು ಸ್ತನವು ದೇವ್ಯಾಹ. ಮೊನ್ನೆ ದಿವಸ ನಾನು ಹೇಳಿದ್ದೇನೆ, ಸೂರ್ಯಚಂದ್ರರೇ ಆಕೆಯ ವಕ್ಷಸ್ಥಳಗಳು ಅಂದರೆ ಆಕೆಯ ಸ್ತನಗಳು ಅಂತ. ಇದು ಒಂದು ಕಡೆಗೆ ಹೇಳ್ತಾರೆ. ಇನ್ನೊಂದು ಕಡೆಗೆ ತಾವೇವ ನಯನೇ ಸ್ಮೃತವು, ಮತ್ತೊಂದು ಕಡೆಗೆ ಸೂರ್ಯ ಮತ್ತು ಚಂದ್ರರೇ ಆಕೆಯ ಕಣ್ಣುಗಳು ಅಂತಲೂ ಹೇಳ್ತಾರೆ. ಯಾಕೆ ಅಂದರೆ ಕಾರಣ ಉಂಟು. ಸೂರ್ಯ ಹಗಲನ್ನು ಬೆಳಗುವವನು, ಚಂದ್ರ ರಾತ್ರಿಯನ್ನು ಬೆಳಗುವವನು. ಸೂರ್ಯನಿಲ್ಲದೆ ಇರುವಾಗ ಚಂದ್ರ, ಚಂದ್ರನಿಲ್ಲದೆ ಇರುವಾಗ ಸೂರ್ಯ. ಈ ಇಬ್ಬರೂ ಮೂಲಕ ನಮ್ಮನ್ನು ನೋಡ್ತಾ ಇರುವವಳು ಎನ್ನುವಂಥದ್ದು ಹಿಂದಿರುವ ಅರ್ಥ. ಯಾಕೆಂದರೆ ನಾವು ಪರವಾಗಿಲ್ಲ ಹಗಲು ಆಯ್ತಲ್ವಾ, ಇನ್ನೇನು ಕಾಣೋದಿಲ್ಲ, ಸೂರ್ಯನ ನಮ್ಮನ್ನೇನು ನೋಡೋದು, ಅವನಿಲ್ಲ ಹೋದ್ನಲ್ಲ, ನಾವು ಇನ್ನೇನು ಬೇಕಾದ್ರೂ ಮಾಡ್ಬೋದು. ನೋ, ಚಂದ್ರ ಇದ್ದಾನೆ ಅಂತ. ಆಗಲೂ ನಾವು ಕೆಟ್ಟ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ ಅಂತ ಅರ್ಥ. ಚಂದ್ರ ಹೋದ್ನಲ್ಲ ಅಂದರೆ ಸೂರ್ಯ ಬಂದಲ್ಲ, ಒಳ್ಳೆ ಗ್ರಹಚಾರ ಆಯ್ತಲ್ಲ. ಹೋದ ಅಂದರೆ ಬಂದ ಅಂತ ಅರ್ಥ, ಬಂದ ಅಂದ್ರೆ ಹೋದ ಅಂತ ಅರ್ಥ. ಹಾಗೆಯೇ ನೀವು ಏನೇ ಮಾಡಿದರೂ ಸಹ ಆಕೆಯ ಕಣ್ಣನ್ನು ತಪ್ಪಿಸಿ ನೀವು ಏನನ್ನೂ ಮಾಡಲಾರಿರಿ. ಹಾಗಾಗಿ ತಾವೇವ ನಯನೇ ಸ್ಮೃತವು. ಮತ್ತೆ ಮೂರನೇದು ಉಭವು ತಾಟಂಕ ಯುಗಲವು. ಅವರನ್ನೇ ಕೆಲವು ಕಡೆಗೆ ಆಕೆಯ ಬೆಂಡೋಲೆಗಳಾಗಿಯೂ ಸಹ ಹೇಳಿದ್ದಿದೆ. ಇದು ಕವಿಯ ಮಾತಲ್ಲ, ಇತಿ ವೈದಿಕೀ ಶ್ರುತಿ, ವೇದ ಹೇಳುವ ಮಾತು. ಆ ವೇದವಾಣಿ ಜಗನ್ಮಾತೆಯನ್ನು ವರ್ಣನೆ ಮಾಡಬೇಕಿದ್ರೆ ಕೆಲವು ಕಡೆಗೆ ಸೂರ್ಯಚಂದ್ರನ ಆಕೆಯ ಬೆಂಡೋಲೆ ಅಂತ ಹೇಳುತ್ತೆ, ಕೆಲವು ಕಡೆಗೆ ಆಕೆಯ ಸ್ತನಗಳು ಅಂತ ಹೇಳುತ್ತೆ, ಮತ್ತೆ ಕೆಲವು ಕಡೆ ಅವರಿಬ್ಬರೇ ಆಕೆಯ ಕಣ್ಣುಗಳು ಅಂತ ಹೇಳುತ್ತೆ. ಈ ಮೂರು ನಮಗೆ ಗೊತ್ತಿರಬೇಕು. ಅಲ್ಲಲ್ಲಿ ಆ ಸಂದರ್ಭಕ್ಕೆ ಅದನ್ನು ಹೇಳ್ತಾ ಹೋಗ್ತಾರೆ. ಅಷ್ಟು ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಗವತ್ಪಾದರು ಇನ್ನೊಂದು ಮಾತನ್ನು ಹೇಳ್ತಾರೆ. ಅದೇನು ಸಾಮಾನ್ಯವಾದಂತಹ ಬೆಂಡೋಲೆ ಅಲ್ಲ. ಬೆಂಡೋಲೆ ಅನ್ನೋದು ಓಲೆ ಅಂತ ಅಷ್ಟೇ ಹೇಳಬೇಕು. ಅದು ಅತ್ಯಂತ ಗೃಹಿಣಿಯರು ಅದು ಇಲ್ಲದೆ ಇರಬಾರ್ದು ಅನ್ನೋದು ಪ್ರಾಚೀನರ ಕಲ್ಪನೆ. ಏನೂ ಇಲ್ಲದೆ ಇದ್ದರೆ ಒಂದು ಬೆಂಡನ್ನಾದರೂ ಸಹ ಸುತ್ತಿ ಹಾಕ್ಕೊಳ್ಬೇಕು ಅಂತ. ಅದೇ ಒಂದು ಆಭರಣ. ಅದಕ್ಕೋಸ್ಕರ ಅದೊಂದು ಮಂಗಲ ವಸ್ತುಗಳಲ್ಲಿ ಅದು ಒಂದು ಹೌದು. ನೋಡಿ, ಕಾಡು ಜನರು ಏನೂ ಇರೋದಿಲ್ಲ, ಆದರೂ ಸಹ ಈ ಒಂದು ಹೂವಿನ ಗಿಡದ ನಾರುಗಳು ಬರ್ತವೆ, ಅಥವಾ ಈಚಲು ಗಿಡದ ಆ ಕಡ್ಡಿಗಳು ಬರ್ತವೆ. ಆ ಕಡ್ಡಿಯನ್ನು ತೆಗೆದು ಅದರಲ್ಲಿ ಒಂದು ರಂಬೆಯನ್ನು ಸುತ್ತಿ ಈ ಥರ ರಿಂಗ್ ಥರ ಮಾಡಿ ಹಾಕ್ಕೊಳ್ತಾರೆ ಅವರು. ಅದು ಇಲ್ಲದೆ ಇರಕೂಡದು ಎನ್ನುವಂಥದ್ದು. ಯಾಕೆಂದರೆ ಅದೊಂದು ಸಾಮಾನ್ಯ ಅತ್ಯಂತ ಕಡಿಮೆ ಮಟ್ಟದ ಶೋಭೆ ಅಂತ, ಅಷ್ಟಿರಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಅದು ವಸ್ತು ಯಾವುದಾದ್ರೂ ಇರಲಿ, ಜಗನ್ಮಾತೆ ಯಾವುದನ್ನು ಧಾರಣೆ ಮಾಡಿದರೂ ಸಹ ಅದು ವಸ್ತುವಿನಿಂದ ತೀರ್ಮಾನ ಆಗೋದಿಲ್ಲ, ಜಗನ್ಮಾತೆಯ ಸಂಪರ್ಕದಿಂದ ಅದಕ್ಕೆ ಬೆಲೆ ಬಂದುಬಿಡ್ತದೆ ಅನ್ನೋದಕ್ಕೋಸ್ಕರ ಅವರೊಂದು ಮಾತು ಹೇಳ್ತಾರೆ. ಸುಧಾಮಪ್ಯಾಸ್ವಾದ್ಯ ಪ್ರತಿಭಯ ಜರಾ ಮೃತ್ಯು ಹರಿಣೀಂ ವಿಪದ್ಯಂತೆ ವಿಶ್ವೇ ವಿಧಿಶತಮ ಖಾದ್ಯಾದಿ ವಿಷದಃ ಕರಾಲಂ ಯತ್ಕ್ಷೇಲಂ ಕಬಲಿತವತಃ ಕಾಲಕಲನ ನ ಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕ ಮಹಿಮಾ.
ದೇವತೆಗಳು ತಮಗೆ ಮರಣ ಬರಬಾರದು ಅಂಥೇಳಿ ಕ್ಷೀರಸಾಗರವನ್ನು ಮಥನ ಮಾಡಿ ಅಮೃತಪಾನ ಮಾಡಿದರಂತೆ. ಸುಧಾಮಪ್ಯಾಸ್ವಾದ್ಯ ಪ್ರತಿಭಯ ಜರಾಮೃತ್ಯು ಹರಿಣಿಂ. ಓಲ್ಡ್ ಏಜನ್ನು ನೀಗಿಸುವಂತಹದ್ದು, ಮೃತ್ಯುವನ್ನು ಹೋಗಲಾಡಿಸುವಂತಹದ್ದು ಆದಂಥ ಅಮೃತವನ್ನು ಪಾನ ಮಾಡಿದರು. ಆದರೆ ಏನು ಮಾಡೋಣ, ವಿಪದ್ಯಂತೆ ವಿಶ್ವೇ ವಿಧಿಶತ ಮಖಾದ್ಯ ದಿವಿಷದ. ಆ ಪ್ರಳಯ ಕಾಲದವರು ಎಲ್ಲರೂ ಸಹ ಹೋಗಿಬಿಡ್ತಾರೆ. ಅಲ್ಲಿ ಅಮೃತಪಾನ ಮಾಡದೇ ಇದ್ದವನು ಒಬ್ಬ ಇದ್ನಪ್ಪ, ಅವನು ಪಾನ ಮಾಡಿದ್ದೇ ಬೇರೆ. ಯಾರು? ಅದೇ ನಿನ್ನ ಪತಿಯಾದಂತಹ ಶಿವ. ಅವರು ಅಮೃತಪಾನ ಮಾಡಿದ್ರು, ಇವನು ವಿಷಪಾನ ಮಾಡ್ದ. ಇಲ್ಲ ನೋಡಿ, ವೈರುಧ್ಯ ನೋಡಿ. ಸಾಯಬಾರದು ಅಂತ ಅಮೃತಪಾನ ಮಾಡಿದವರು ಸಾಯ್ತಾರೆ, ಸಾಯಿಸುವಂತ ವಿಷಪಾನ ಮಾಡಿದರೂ ಸಾಯೋದಿಲ್ಲ. ಯಾಕಮ್ಮ? ಮನೆಗೆ ಹೇಳ್ತಾರೆ, ಇದು ಅವನು ಸತ್ತೋಗ್ತಿದ್ನೇನೋ, ಅವಂದಲ್ಲಮ್ಮ ಮಹಿಮೆ, ತವ ಜನನಿ ತಾಟಂಕ ಮಹಿಮಾ. ನಿನ್ನ ಓಲೆಯ ಭಾಗ್ಯ ಅಷ್ಟು ಗಟ್ಟಿ ಉಂಟಮ್ಮ. ಎಂಥ ಮಾತು ಅಂದ್ರೆ, ವಿಷ ಕುಡಿದ್ರೂ ಸಾಯದೇ ಇರುವಂತಹ ಒಂದು ಸ್ಥಿತಿ ನಿನ್ನ ಪತಿಗೆ ಬಂದಿದ್ದಿದ್ರೆ ಅದು ಅವನ ಯೋಗ್ಯತೆಯಿಂದ ಅಲ್ಲಮ್ಮ. ನಿನ್ನ ಓಲೆಯ ಭಾಗ್ಯ ಗಟ್ಟಿ ಇದೆ ನೋಡು, ಅದಕ್ಕೋಸ್ಕರ ಅವನು ಬದುಕಿದ್ದಾನೆ ಹೀಗೆ ಅಂತ. ಎಷ್ಟು ಸಲನಾರು ವಿಷ ಕುಡಿಲಿ, ಅವನು ಸಾಯೋದಿಲ್ಲ. ಯಾಕೆಂದ್ರೆ ನಿನ್ನ ಈ ಬೆಂಡೋಲೆಗಳು ಗಟ್ಟಿ ಇವೆ. ಸೌಭಾಗ್ಯ ವೃದ್ಧಿಗೆ ಇನ್ನೇನ್ರಿ ಬೇಕು? ಇದು ಒಂದು ಶ್ಲೋಕ ಸಾಕು. ನಾವು ವಾಸ್ತವಿಕ ಹೆಣ್ಣು ಮಕ್ಕಳಿಗೆ ಆ ಓಲೆಯನ್ನು ತೊಡಿಸುವಾಗ ಪುರೋಹಿತರು ಮಂತ್ರ ಹೇಳ್ತಾರೋ ಬಿಡ್ತಾರೋ, ಹೇಳಿದ ಅರ್ಥ ಆಗತ್ತೋ ಬಿಡುತ್ತೋ, ಕೊನೆ ಪಕ್ಷ ಇದು ಒಂದು ಶ್ಲೋಕವನ್ನು ಹೇಳಿ ಧಾರಣೆ ಮಾಡಿದರೆ ಆ ಮಗು ಸ್ಥಿರಕಾಲ ಹಾಗೆ ಇರ್ತಾನೆ. ಚಿರಕಾಲ ಅಂದ್ರೆ ಎಷ್ಟು ಅಂದ್ರೆ ಅದಕ್ಕೆ ಉತ್ತರ ಲಲಿತಾ ಸಹಸ್ರನಾಮ ಸಿಗುತ್ತೆ ನೋಡಿ. ತಾರಾಕಾಂತಿ ತಿರಸ್ಕಾರಿ, ನಕ್ಷತ್ರಗಳನ್ನು ನಾಚಿಸುವಷ್ಟರ ಮಟ್ಟಿಗೆ ಪ್ರಕಾಶಮಾನವಾದಂತಹದ್ದು ಅಂತ ಹಿಂದೆ ಹೇಳಿದ್ದಾರಲ್ಲ, ಅಂಥ ಒಂದು ಸೌಭಾಗ್ಯ ಸ್ಥಿತಿ ಎನ್ನುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ ಎನ್ನುವಂತಹ ಈ ನಾಮಕ್ಕೂ ಸಹ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತೆ ಮುಂದಿನ ಮಾತು 23ನೆಯ ಶ್ಲೋಕ. ಒಂದಕ್ಕಿಂತ ಒಂದು ಅದ್ಭುತವಾದಂತಹ ನಾಮಗಳು. ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಭೂಹು. ಇನ್ನೊಂದು ಸಲ, ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಭೂಹು. ಅಂದರೆ ಪದ್ಮರಾಗ ಶಿಲೆಯಿಂದ ಮಾಡಿದಂತಹ ಕನ್ನಡಿಯನ್ನೂ ನಾಚಿಸುವ, ಅಂದರೆ ತಿರಸ್ಕರಿಸುವ ಕಪೋಲಗಳುಳ್ಳವಳು. ಕಪೋಲ ಅಂದರೆ ಇದು. ಈ ಪದ್ಮರಾಗ ಎನ್ನುವಂತಹ ಶಬ್ದದ ನಿನ್ನೆ ಬಂದಿತ್ತು, ನಾನು ಅದನ್ನು ಹೇಳಿದ್ದೆ. ಅದನ್ನು ಕುರುವಿಂದ ಅಂತ ಕರೀತಾರೆ. ಇನ್ನೊಂದು ಅರ್ಥ ಪದ್ಮರಾಗ. ಕುರುವಿಂದ ಅಂದ್ರೂ ಒಂದೇ, ಪದ್ಮರಾಗ ಅಂದ್ರೂ ಒಂದೇ. ಈಗ ನಾವು ಇಲ್ಲಿಂದ ನೋಡಿದ್ವಿ, ಇಲ್ಲಿ ನೋಡಿದ್ವಿ, ಇನ್ನು ಮತ್ತೆ ಉಳಿತಲ್ಲ ಈ ಭಾಗ ಅಲ್ವಾ? ಹಾಗಾಗಿ ಇದರ ಈ ಭಾಗವನ್ನು ವರ್ಣನೆ ಮಾಡ್ತಾರೆ. ಅದು ಹೇಗುಂಟು ಕೇಳಿದರೆ, ತಾಯಿಯ ಕೆನ್ನೆ ಅದು ಪದ್ಮರಾಗ ಶಿಲೆಯಿಂದ ಮಾಡಿದ ಕನ್ನಡಿ. ಪದ್ಮರಾಗ ಶಿಲೆ ಅತ್ಯಂತ ಟ್ರಾನ್ಸ್ಪರೆಂಟ್ ಆದಂತಹ ಶಿಲೆ. ಅದು ಎಲ್ಲಿ ಹುಟ್ಟುತ್ತೆ ಅನ್ನೋದನ್ನು ನಿನ್ನೆ ದಿವಸ ನಾವು ನೋಡಿದ್ದೇವೆ. ಅದನ್ನು ಅವರೇ ಭಾಸ್ಕರರೇ ಬರೆದಿದ್ದಾರೆ. ಹೀಗೆ ರಾವಣಗಂಗಾ ಅನ್ನುವಲ್ಲಿ ಅದರ ಪ್ರಾಪ್ತಿ ಹೀಗೆ ಅನ್ನುವ ಹಾಗೆ. ಅಂತಹ ಶಿಲೆಯಿಂದ ಮಾಡಿದ ಕನ್ನಡಿ ನೋಡಿ. ಯಾವುದೇ ಶಿಲೆ ಸಹಜವಾಗಿ ಟ್ರಾನ್ಸ್ಪರೆಂಟ್ ಆಗಲ್ಲ, ಅದು ಪಾಲಿಷ್ ಮಾಡಿದಾಗ ಆ ಒಂದು ಟ್ರಾನ್ಸ್ಪರೆಂಟ್ ಆಗತ್ತೆ ಅದು ಅಲ್ವಾ? ಅದು ಪದ್ಮರಾಗ ಶಿಲೆಗೆ ಸಹಜವಾಗಿ ಆ ಶಕ್ತಿ ಉಂಟು. ಮತ್ತು ಅದನ್ನು ಪಾಲಿಷ್ ಮಾಡಿದಾಗ ಅದು ಎಂತಹ ಪಾರದರ್ಶಕವಾದಂತಹ ಕನ್ನಡಿ ಆಗ್ಬೋದು ಅಂದರೆ ಎಲ್ಲ ತರಹದ ಪ್ರತಿಬಿಂಬವನ್ನೂ ಹಿಡಿದು ತೋರಿಸುವಷ್ಟರ ಮಟ್ಟಿಗೆ ಸ್ವಚ್ಛವಾದ ಶುಭ್ರವಾದಂತಹ ಕನ್ನಡಿ ಆಗತ್ತೆ. ಹಾಗೆ ಇದೆ ಜಗನ್ಮಾತೆಯ 2 ಕೆನ್ನೆಗಳು. ಪರಿಭಾವಿ ಕಪೋಲ ಭೂಹು.
ಪರಿಭಾವಿ ಅಂದರೆ ಆ ಕನ್ನಡಿಯನ್ನು, ಪದ್ಮರಾಗ ಶಿಲೆಯಿಂದ ಮಾಡಿದ ಕನ್ನಡಿಯನ್ನು ತಿರಸ್ಕರಿಸುವಂತಹದ್ದು, ನಾಚಿಸುವಂತಹದ್ದು, ಸೋಲಿಸುವಂತಹದ್ದು. ಹಾಗುಂಟು ಆಕೆಯ ಕೆನ್ನೆ. ಅದು ಯಾವುದೇ ಆರ್ಟಿಫಿಷಿಯಲ್ ಆಗಿ ಇದ್ದದ್ದಲ್ಲ, ಸಹಜವಾಗಿ ಇದ್ದದ್ದು. ಇನ್ನೊಬ್ಬ ವ್ಯಾಖ್ಯಾನಕಾರ ಹೇಳ್ತಾರೆ, ಈ ಸಂದರ್ಭ ಬಂದಿದ್ದಕ್ಕೆ ಹೇಳಿಬಿಡ್ತೇನೆ, ನಾವು ಹೊರಟಿದ್ದು ಜಗನ್ಮಾತೆ ವರ್ಣನೆಗೆ. ಪವಿತ್ರ ಭಾವನೆ ಸದಾ ನಮ್ಮಲ್ಲಿರಬೇಕು. ಪರಮೇಶ್ವರ ತನ್ನ ಮುಖವನ್ನು ನೋಡ್ಕೊಳ್ಬೇಕು ಅಂತ ಅನಿಸಿದಾಗ ಮನೆಯಲ್ಲಿ ಕನ್ನಡಿ ಇಟ್ಟಿರ್ಲಿಲ್ವಂತೆ. ಮತ್ತೆ ನಾನು ಹೇಳಬೇಕಾದ್ದಿಲ್ಲ. ಜಗನ್ಮಾತೆಯ ಕೆನ್ನೆಗಳೇ ಅವನ ಮುಖವನ್ನು ನೋಡಿಕೊಳ್ಳುವಂತಹ ಕನ್ನಡಿಗಳಾಗಿದ್ದವು. ಎಂಥ ಕಲ್ಪನೆ! ಕವಿ ಹಾಗೆ ಹೇಳ್ತಾನೆ. ಆದರೆ ಭಗವತ್ಪಾದರು ಇದನ್ನು ಬೇರೆ ರೀತಿಯಾಗಿ ಹೇಳ್ತಾರೆ, ಬಹಳ ಅದ್ಭುತವಾಗಿ ಹೇಳ್ತಾರೆ ಅವರು. ಏನು ಅಂದರೆ, ಆಕೆಯ ಕೆನ್ನೆ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದ ಮೇಲೆ ಆಕೆ ಈ ಓಲೆಗಳಿದ್ದಾವಲ್ಲ, ಅದು ಹೀಗಿರುವ ಓಲೆ ಅಥವಾ ಹೀಗಿರುವ ಓಲೆ ಹೇಗಾರು ಉಂಟು, ಒಟ್ಟ ಚಕ್ರಾಕಾರವಾಗಿ ಉಂಟು. ಸೂರ್ಯ ಮಂಡಲ, ಚಂದ್ರ ಮಂಡಲ ಅಂತ ಹೇಳಿದ್ದೇವೆ ಅಲ್ವಾ. ಈ ಮಂಡಲಗಳು, ಈ ಕರ್ಣಾಭರಣಗಳು ಇಲ್ಲಿ ರಿಫ್ಲೆಕ್ಟ್ ಆದಾಗ, ಈ ರಿಫ್ಲೆಕ್ಟ್ ಆದಂಥವು ಎರಡು, ಇವು ಮೂಲಭೂತದಲ್ಲಿರುವಂಥ ಎರಡು, ಒಟ್ಟು ಎಷ್ಟಾಯಿತು? 4 ಆಯಿತು. ನಮಗೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇದನ್ನು. ಸ್ಫುರದ್ಗಂಡ ಭೋಗ ಪ್ರತಿಫಲಿತ ತಾಟಂಕ ಯುಗಲಂ. ತಾಟಂಕ ಅಂದ್ರೆ ಮತ್ತದೇನೆ, ಪ್ರತಿಫಲಿತ ತಾಟಂಕ ಯುಗಲಂ. ಇದು ಎರಡು, 4 ಆಯ್ತಲ್ಲ. ಚತುಶ್ಚಕ್ರಂ ಮನ್ಯೇ ತವ ಮುಖಮಿದಂ ಮನ್ಮಥರಥಂ. ನಿನ್ನ ಮುಖ ಅಲ್ಲ ಇದು, ಅದು ಮನ್ಮಥನ ರಥ. ಆ ರಥಕ್ಕೆ 4 ಚಕ್ರಗಳು. ಯಾವ್ಯಾವುದು ಅಂದರೆ 2 ನಿನ್ನ ಓಲೆಗಳು, ಮತ್ತೆ ನಿನ್ನ ಮುಖದಲ್ಲಿ ಪ್ರತಿಬಿಂಬಿತಗೊಂಡಂಥ 2 ಆ ಓಲೆಗಳು, 4 ಚಕ್ರಗಳು. ಅವನಿಗೆ ಯಾಕಪ್ಪ ಈ ರಥ ಅಂದರೆ, ಅವನಿಗೆ ನಿನ್ನ ಗಂಡನ ಮೇಲೆ ಎಲ್ಲಿಲ್ಲದ ಕೋಪ. ಯಾಕೆಂದರೆ ಅವನನ್ನು ಕಮರಿಸಿದ್ದ ಶಿವ ಈಗ ನನ್ನನ್ನು ಕಮರಿಸಿದಂತಹ ನಿನ್ನನ್ನು, ನಿಮ್ಮನೆಯಾಕೆಯ ಮುಖ ಎನ್ನುವ ರಥವನ್ನು ಏರಿ ನಿನ್ನನ್ನು ಕಮರಿಸ್ತೇನೆ ಅಂತ ಹೊರಟಿದ್ದಾನಂತೆ ಅವನು. ಚತುಶ್ಚಕ್ರಂ ಮನ್ಯೇ ತವ ಮುಖಮಿದಂ ಮನ್ಮಥ ರಥಂ ಯಮಾರುಹ್ಯ ದೃಹ್ಯತ್ಯವನಿರಥ ಮರ್ಕೇಂದು ಚರಣಂ ಮಹಾವೀರೋ ಮಾರಹ ಪ್ರಮಥ ಕೇಳಿತರ. ಅವನಿಗೆ ಬಹಳ ಧೈರ್ಯ ಬಂತಂತೆ. ಜಗನ್ಮಾತೆಯ ಮುಖವನ್ನು ನೋಡಿದಾಗ ಈ ಮುಖ ಎನ್ನುವ ಅಂಥ ರಥವನ್ನು ಏರಿದರೆ ಮಾತ್ರ ನಾನು ಇವನನ್ನು ಸೋಲಿಸಬಲ್ಲೆ, ಅಲ್ಲದಿದ್ರೆ ಸೋಲಿಸೋದಕ್ಕೆ ಆಗೋದಿಲ್ಲ ಅಂತೇಳಿ. ಲಲಿತಾ ಸಹಸ್ರನಾಮ ಹೀಗೆ ಹೇಳುತ್ತೆ, ಸೌಂದರ್ಯ ಲಹರಿ ಹಾಗೆ ಹೇಳುತ್ತೆ. ಎಲ್ಲವೂ ಅದ್ಭುತವಾದಂತಹ ಕಲ್ಪನೆಗಳು, ಒಂದಕ್ಕಿಂತ ಒಂದು ಮಿಗಿಲಾದಂತಹ ಕಲ್ಪನೆಗಳು. ಪ್ರಾಯಶಃ ಇಂಥವುಗಳನ್ನೆಲ್ಲ ನಾವು ಎಷ್ಟೋ ಜನ್ಮಗಳ ಕಾಲ ಸ್ವತಂತ್ರವಾಗಿ ವಿಚಾರ ಮಾಡಿದರೂ ನಮಗೆ ಹೊಳೆಯಲ್ಲ ಇವು. ಎಷ್ಟೋ ಜನ್ಮಗಳ ಕಾಲ ಅದು ನೋಡಿ. ಎಲ್ಲ ಕಾವ್ಯಮಯವಾದ ವರ್ಣನೆಯನ್ನು ಭಕ್ತಿಪರವಾಗಿ ನಯನ ಮಾಡೋದುಂಟಲ್ಲ, ಇದನ್ನು ನೋಡಿದಾಗ ನಮಗೆ ಏನನ್ನಿಸ್ತಂಗೆ, ಎಲ್ಲೋ ಒಂದು ಕಡೆಗೆ ನಾನು ಆರಾಧಿಸ್ತಾ ಇರುವಂಥ ಜಗನ್ಮಾತೆಯ ಮುಖ ಹೇಗುಂಟು ಅಲ್ವಾ. ಎಲ್ಲೋ ಒಂದು ಕಡೆಗೆ ಅಚ್ಚರಿ, ಆ ಅಚ್ಚರಿಯಿಂದಾಗಿ ಭಕ್ತಿ ಭಾವ ಮತ್ತೆ ಚಿಮ್ಮಿ ಬರ್ತಾ ಇರುತ್ತೆ ಮೇಲಕ್ಕೆ. ಅದಕ್ಕೋಸ್ಕರ ಹೇಳೋದು, ಅತ್ಯಂತ ಶ್ರೇಷ್ಠರಾದಂಥ ದೇವತಾ ಪುರುಷರ ಅಥವಾ ದೇವತಾ ಸ್ತ್ರೀಯ ವರ್ಣನೆಯಿಂದ ಅಲ್ಲಿ ಸಾಮಾನ್ಯವಾದಂಥ ತುಚ್ಛ ಭಾವನೆಗಳು ಮೂಡೋದಿಲ್ಲ. ಏಕೆಂದರೆ ಅವರ ಆ ವ್ಯಕ್ತಿತ್ವದ ಶ್ರೇಷ್ಠತೆಯೇ ಈ ತುಚ್ಛ ಭಾವನೆಗಳನ್ನು ತುಳಿದು ಬಿಡ್ತವೆ. ಇದು ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ಹಾಗಿಲ್ಲದೆ ಇದನ್ನು ನೋಡಿ ವಿಚಾರ ಮಾಡಿ. ಹಯಗ್ರೀವ ಋಷಿಗಳು ಹೇಳಿದ್ಯಾರಿಗೆ? ಅಗಸ್ತ್ಯರಿಗೆ. ಅವರು ಇಬ್ಬರು ವಿರಕ್ತರೆ. ಆ ವಿರಕ್ತರಿಗೆ ಯಾಕಪ್ಪ ಈ ವಿಷಯ ವಿಚಾರ ಮಾಡಿ. ಮತ್ತೆ ಸೌಂದರ್ಯ ಲಹರಿಯನ್ನು ಬರುವಂಥ ಭಗವತ್ಪಾದರು ಅದನ್ನೇ ಅವ್ರು 8-9ನೇ ವಯಸ್ಸಿನಲ್ಲಿ ಆದದ್ದು ಅಂತಲೇ ಪ್ರಸಿದ್ಧಿ.
ಅವ್ರು ಯಾಕೆ ಈ ವಿಷಯ ಹೇಳ್ತಾರೆ ಅಂದರೆ ಲೋಕದ ಸಾಮಾನ್ಯ ಜನರ ಕಣ್ಣಿಗೆ ಕಾಣುವಂತಹದ್ದನ್ನು ಬಿಟ್ಟು ಅಲ್ಲೇನೋ ಒಂದು ವಿಶೇಷತೆ ಉಂಟು ಅಲ್ವಾ. ಈಗ ನಾವು ಅವ್ರಿಗಿಂತ ಬುದ್ಧಿವಂತರು ಅಂತ ಹೇಳಿದರೆ ಇಂಥದ್ದೊಂದೆರಡು ನಾವು ಹೊಸಿಬೇಕಪ್ಪ, ಕಟ್ಟಿ ಹೇಳಬೇಕಪ್ಪ, ಸಾಧ್ಯ ಉಂಟಾ ನಮಗೆ? ಇಲ್ಲ. ಹಾಗೆ ಹೇಳೋಕೆ ಬಂದರೆ ಇಲ್ಲ ರೀ ಅವ್ರು ದಡ್ರು, ನಾವು ಬುದ್ಧಿವಂತರು ಅಂತ ಹೇಳ್ಕೊಳ್ಬಹುದು. ನಮಗೆ ಆಕ್ಷೇಪ ಮಾಡೋಕ್ಕೆ ಮಾತ್ರ ಬರ್ತಾರೆ, ನಮ್ಮ ಆಕ್ಷೇಪ ಮೂಲವೇ ಇರೋದಿಲ್ಲ. ಅದಕ್ಕಿಂತ ಹೆಚ್ಚಿಗೆ ನೋಡಿ, ಲಲಿತಾ ಸಹಸ್ರನಾಮಕ್ಕೆ ಇರಲಿ ಅಥವಾ ಸೌಂದರ್ಯಲಹರಿ ಇರಲಿ, ವ್ಯಾಖ್ಯಾನ ಬರೆದವರು ಯಾರು ಲೌಕಿಕ ವ್ಯಕ್ತಿಗಳಲ್ಲ, ಎಲ್ಲರೂ ಋಷಿ ತುಲ್ಯರಾದವರು, ತಪಸ್ವಿಗಳು, ಎಲ್ಲ ತುರಿಯಾಶ್ರಮದವರೇ ಜಾಸ್ತಿ ಇದ್ದಾರೆ ಇಲ್ಲಿ. ಮತ್ತೆ ಹಾಗೆ ಹೇಳಬೇಕಿದ್ರೆ ನಮ್ಮ ಕಣ್ಣಿಗೆ ಗೋಚರಿಸಿದರೂ ನಾವು ಕಂಡಂತೆ ಇಲ್ಲದೇ ಇರುವಂಥ ಒಂದು ವಿಶೇಷತೆ ಉಂಟು ಅಲ್ವಾ. ಅದಕ್ಕೋಸ್ಕರ ನಾವು ಆ ಉನ್ನತವಾದಂಥ ಭಾವನೆಯನ್ನು ಇಟ್ಕೊಂಡು ಆ ನಾಮಗಳನ್ನು, ಈ ಶ್ಲೋಕಗಳನ್ನು ಪಾರಾಯಣ ಮಾಡಬೇಕು. ಅದರ ಎತ್ತರಕ್ಕೆ ನಾವು ಹೋಗಲಿಕ್ಕೆ ಪ್ರಯತ್ನ ಪಡಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಈ ನಾಮ ಇಲ್ಲಿಗೆ ಆಯಿತು ಅಂತ ಅಂದ್ಕೊಂಡು ಮತ್ತೆ 24ನೆಯ ನಾಮಕ್ಕೆ ಹೋಗೋಣ. ಏನು ಅಂದರೆ ನವವಿದ್ರುಮ ಬಿಂಬಶ್ರೀ ನೆಕ್ಕಾರಿ ದಶನಚ್ಛದ. ನವವಿದ್ರುಮ ಬಿಂಬಶ್ರೀ ನೆಕ್ಕಾರಿ ದಶನಚ್ಛದ. ಮೇಲ್ನೋಟಕ್ಕೆ ನೋಡ್ರಿ ಏನು ಅರ್ಥನೇ ಆಗೋದಿಲ್ಲ ಇವೆಲ್ಲ. ನೋಡೋಣ ಅರ್ಥ ಏನು ಅಂತ. ನವ ಅಂದರೆ ಹೊಸದು ಅಂತ ಅರ್ಥ, ಮತ್ತೆ ಹಿಂದೆ ಬಂದಿತ್ತು ಇದು ಹಿಂದೆ. ವಿದ್ರುಮ ಅಂದರೆ ಹವಳ, ಮತ್ತೆ ಬಿಂಬ ಅಂದರೆ ತೊಂಡೆಹಣ್ಣು. ಬಿಂಬಫಲ ಅಂತ ಹೇಳ್ತೇವಲ್ಲ ನಾವು, ಅದು ಬಿಂಬಫಲ ಅಂತನೂ ಅರ್ಥ ಉಂಟು, ತೊಂಡೆಹಣ್ಣು ಅನ್ನುವಂಥ ಅರ್ಥನೂ ಉಂಟು. ಶ್ರೀ ಅಂದರೆ ಅದರ ಕಾಂತಿ, ನೆಕ್ಕಾರಿ ಅಂದರೆ ತಿರಸ್ಕರಿಸುವಂತಹ, ದಶನ ಅಂದರೆ ಹಲ್ಲು, ಛದ ಅಂದರೆ ಅದನ್ನು ಮುಚ್ಚುವುದು, ಹಲ್ಲನ್ನು ಮುಚ್ಚುವುದು ಯಾವುದ್ರಿ? ತುಟಿ. ಆ ದಶನಚ್ಛದ ತುಟಿಗಳಿಂದ ಕೂಡಿದವಳು. ಅಲ್ಲಿ ಏನು ಅರ್ಥ ಹೇಳದಂಗಾಯ್ತು ಅಂದರೆ ಹೊಸದಾದ ಹವಳ ಮತ್ತು ಬಿಂಬಫಲ ಇವುಗಳ ಕಾಂತಿಯನ್ನು ತಿರಸ್ಕರಿಸುವಂತಹ ತುಟಿಗಳುಳ್ಳವಳು. ನಾವಿನ್ನು ಮುಖದಲ್ಲೇ ಇದ್ದೀವಿ ನಾವು. ಇಷ್ಟು ಇದರ ಅರ್ಥ ನೋಡಿ. ಹೇಳಬೇಕಿದ್ರೆ ನಾವು ಗಮನಿಸಬೇಕು ಇಲ್ಲಿ. ಅಲ್ಲಿ ಸುಮ್ಮನೆ ವಿದ್ರುಮ ಅಂತ ಹೇಳಲ್ಲ, ವಿದ್ರುಮ ಅಂದ್ರೆ ಹವಳ, ನವವಿದ್ರುಮ ಅಂತಾರೆ. ಅದು ಯಾಕೆ ಅದು ನವವಿದ್ರುಮ ಅಂತ ಹೇಳಬೇಕು? ಹವಳ ಏನಾಗುತ್ತೆ ಅಂದರೆ ನಮ್ಮ ದೇಹದ ಮೇಲೆ ಇಟ್ಕೊಂಡು ಬಹಳ ದಿವಸ ಉಪಯೋಗಿಸ್ತಾ ಇದ್ದಾಗ ಅದರ ನೀರು ದೇಹಕ್ಕೆ ತಾಗಬೇಕು ಎನ್ನುವಂತಹದ್ದು ಒಂದು ಶಾಸ್ತ್ರದ ಮಾತು. ಅದನ್ನು ಉಪಯೋಗಿಸ್ತಾ ಹೋದಾಗ ಹವಳ ಸವಿಯತ್ತೆ. ಅದು ಸವಿತಾ ಹೋದಾಗ ಅದರ ಬಣ್ಣವೂ ಬದಲಾವಣೆ ಆಗತ್ತೆ. ಆದರೆ ಜಗನ್ಮಾತೆಯ ಈ ತುಟಿ ಅಂದರೆ ಬಣ್ಣ ಬದಲಾದ ಹವಳದಂತಿಲ್ಲ. ಅದನ್ನು ಹೇಳೋದಕ್ಕೋಸ್ಕರ ನವವಿದ್ರುಮ, ಈಗ ತಾನೇ ಕಡೆದಿಟ್ಟಂಥ ಹವಳ ಅದು ಅಷ್ಟು ಕೆಂಪಾಗಿ ಉಂಟದು, ಅದು ನವವಿದ್ರುಮ. ಮತ್ತೆ ಬಿಂಬ ಅಂದರೆ ಬಿಂಬಫಲ ಅಂತನೋ ಒಂದು ಅರ್ಥ, ಇನ್ನೊಂದು ತೊಂಡೆಹಣ್ಣು ಅಂತ ನಾನು ಹೇಳಿದೆ. ಅದು ಹೇಗೆ ಕೆಂಪಾಗಿ ಇರುತ್ತೋ ಹಾಗೆ ಅಷ್ಟು ಕೆಂಪಾಗಿದೆ. ಅಷ್ಟೇ ಅಲ್ಲ, ಈ ಎರಡು ಕೆಂಪುಗಳನ್ನು ಸಹ ನೆಕ್ಕಾರಿ ತಿರಸ್ಕರಿಸುವಂತಹದ್ದು, ಕೆಳಕ್ಕೆ ಅಮುಕುವಂತಹದ್ದು, ಅವುಗಳನ್ನು ದೂರಕ್ಕೆ ತಳ್ಳುವಂತಹದ್ದು ಅಂತಹ ತುಟಿ. ಆ ತುಟಿ ಅಂತ ಹೇಳೋದಕ್ಕೆ ಸುಮ್ಮನೆ ಅಧರ ಓಷ್ಠ ಅಂತ ಹೇಳ್ಬೋದಿತ್ತು, ಹಂಗೆ ಹೇಳ್ತಾ ಇಲ್ಲ ಲಲಿತಾ ಸಹಸ್ರನಾಮ. ಸ್ವಾರಸ್ಯ ಅಂದರೆ ಯಾಕೆ ಅಂದರೆ ಅಲ್ಲೊಂದು ಗೊಂದಲ ಉಂಟು. ಸಂಸ್ಕೃತದಲ್ಲಿ ಇದಕ್ಕೆ ಬೇರೆ ಶಬ್ದ, ಇದಕ್ಕೆ ಬೇರೆ ಶಬ್ದ ನೋಡಿ. ಹಾಗೆಂತ ಇದು ಅಧರ, ಕೆಳದುಟಿ ಅಧರ, ಮೇಲ್ದುಟಿ ಓಷ್ಠ ಅಂತ ಹೇಳಬೇಕು. ಇಂಗ್ಲೀಷಲ್ಲಾರು ಸುಲಭ, ಅಪ್ಪರ್ ಆ್ಯಂಡ್ ಲೋಯರ್, ತಲೆ ಬಿಸಿ ಇಲ್ಲ. ಸಂಸ್ಕೃತದಲ್ಲಿ ಆಗಲ್ಲ. ಇಷ್ಟು ಸಮೃದ್ಧವಾದ ಭಾಷೆ, ಇದಕ್ಕೆ ಬೇರೆ ಶಬ್ದ, ಇದಕ್ಕೆ ಬೇರೆ ಶಬ್ದ, ಎರಡೂ ಸೇರಿಸಿ ಒಂದು ಶಬ್ದ ಹೇಳಬೇಕು ಅಂದರೆ ಅದಕ್ಕಿರೋದು ಒಂದೇ ಶಬ್ದ, ದಶನಚ್ಛದ, ಹಲ್ಲನ್ನು ಮುಚ್ಚುವ ಸಾಮಗ್ರಿ ಅಂತ ಅರ್ಥ. ಯಾವುದಪ್ಪ ಬಾಯಿ ಬೀಗ ಹಾಕೋದು? ಇದೇ ತಾನೆ ಹೇಳ್ತಾರಲ್ಲ, ಮುಚ್ಚುವಾಯಿ ಅಂತ.
ಮುಚ್ಚುಬಾಯಿ ಅಂದರೆ ಏನು? ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಲ್ವಾ? ಎಂಥ ಕಲ್ಪನೆ! ಹಲ್ಲನ್ನು ಮುಚ್ಚುವಂಥವುಗಳು ತುಟಿಗಳು ಅಂತ. ಅದಕ್ಕೆ ಹೇಳೋದು ನವವಿದ್ರುಮ ಬಿಂಬಶ್ರೀ ನೆಕ್ಕಾರಿ ದಶನೆಚ್ಚಲ. ಹವಳವನ್ನು ತೊಂಡೆ ಹಣ್ಣನ್ನು ಹಚ್ಚುವಂಥದ್ದು ಅಂತಹ ತುಟಿ ಅಂತ. ಇದು ಇಲ್ಲಿ ಬರುವಂತಹ ಶಬ್ದ. ಭಗವತ್ಪಾದರು ಹೇಳ್ತಾರೆ, ಬಹಳ ಅವರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಅದ್ಭುತವಾಗಿ. 62ನೇ ಶ್ಲೋಕದಲ್ಲಿ ಅವರು ಆ ಮಾತನ್ನು ಹೇಳ್ತಾರೆ. ಪ್ರಕೃತ್ಯ ರಕ್ತಾಯ ತವ ಸುದತಿ ದಂತಚ್ಛದ ರುಚೇ ಪ್ರವಕ್ಷ್ಯೇ ಸಾದೃಶ್ಯಂ ಜನಯತು ಫಲಂ ವಿದ್ರುಮಲತಾ ನ ಬಿಂಬಂ ತದ್ಬಿಂಬ ಪ್ರತಿಫಲನ ರಾಗಾದರುಣಿತಂ ತುಲಾ ಮಧ್ಯಾರೋಢಂ ಕಥಮಿವ ವಿಲಜ್ಜೇತ ಕಲಯ. ಇಲ್ಲಿ ಹೊಸದಾದ ಹವಳ ಮತ್ತು ಅತ್ಯಂತ ಕೆಂಪಾದ ಹಣ್ಣಾದಂತಹ ತೊಂಡೆಯ ಹಣ್ಣು ಅಥವಾ ಬಿಂಬಫಲದಂತೆ. ಕನ್ನಡದ ತೊಂಡೆ, ಸಂಸ್ಕೃತದಲ್ಲಿ ಬಿಂಬಫಲ, ಎರಡೂ ಒಂದೇ ಅರ್ಥ. ಮತ್ತು ಇನ್ನೊಂದು ಈ ಬಿಂಬ ಅಂತಲೇ ಒಂದು ಹಣ್ಣು ಉಂಟು, ಆದರೆ ಸಂಸ್ಕೃತದಲ್ಲಿ ಪ್ರಸಿದ್ಧವಾಗಿರೋದು ಬಿಂಬಫಲ ಅಂದ್ರೆ ತೊಂಡೆ ಹಣ್ಣು ಅಂತಲೇ ಅರ್ಥ. ಇಲ್ಲಿ ಹೀಗೆ ಹೇಳಿದರು. ಆದರೆ ಇಲ್ಲಿ ಭಗವತ್ಪಾದರನ್ನು ಬೇರೆ ಇರ್ತಾರೆ, ಇದು ಎರಡನ್ನೂ ಇಟ್ಕೊಳ್ತಾರೆ, ಮತ್ತು ಬಿಡೋದಿಲ್ಲ ಅವರು. ಏನು ಅಂದರೆ, ಈ ನಿನ್ನ ತುಟಿಗೆ ನಾನೊಂದು ಉಪಮಾನ ಕೊಟ್ಟು ಹೇಳಬೇಕು ಅಂತ ಆದರೆ ಒಂದು ಉಪಮಾನ ಕೊಡಬಹುದು. ಏನು ಅಂದರೆ ವಿದ್ರುಮ ಲತಾ. ವಿದ್ರುಮ ಅಂದ್ರೆ ಹವಳ, ಲತಾ ಅಂದ್ರೆ ಬಳ್ಳಿ. ಹವಳದ ಬಳ್ಳಿ ಇದ್ದು ಆ ಬಳ್ಳಿಯಲ್ಲಿ ಹವಳದ ಹಣ್ಣುಗಳಾದರೆ ನಾನು ಅದನ್ನು ಉಪಮಾನವಾಗಿ ಹೇಳ್ಬೋದು ನಿನ್ನ ತುಟಿಗಳಿಗೆ. ಆದರೆ ಹವಳದ ಬಳ್ಳಿ ಉಂಟಾ? ಇಲ್ಲ. ಹಾಗಾಗಿ ನಿನಗೆ ತುಟಿಗೆ ಉಪಮಾನವೇ ಇಲ್ಲ. ಒಂದರ್ಥ. ಇನ್ನೊಂದರ್ಥ, ಪ್ರವಕ್ಷ್ಯೇ ಸಾದೃಶ್ಯಂ ಜನಯತು ಫಲಂ ವಿದ್ರುಮಲತಾ ನ ಬಿಂಬಂ ತದ್ಬಿಂಬ ಪ್ರತಿಫಲನ ರಾಗಾದರುಣಿತಂ. ಹೋಗ್ಲಿ, ಆ ಬಿಂಬ ಫಲವನ್ನು ಏನಾದರೂ ಹೇಳೋಣ ಅಂದ್ರೆ ಅದು ಆಗೋಲ್ಲ. ಯಾಕೆ ಅಂದರೆ ಅದಕ್ಕೆ ಬಿಂಬಫಲ ಅಂತ ಹೆಸರು ಬಂದಿದ್ದು ಯಾಕೆ ಗೊತ್ತಾ? ನಿನ್ನ ತುಟಿಗಳ ಪ್ರತಿಬಿಂಬ ಅಲ್ಲಿ ಬಿದ್ದದ್ರಿಂದ ಅದಕ್ಕೆ ಬಿಂಬಫಲ ಅಂತ ಹೆಸರು ಬಂದಿದೆ. ಅಂದರೆ ನಿನ್ನ ತುಟಿಗಳ ಬಣ್ಣವನ್ನು ಹೀರಿಕೊಂಡು ತಾನು ಕೆಂಪಾಗಿ ಆ ಹೆಸರನ್ನು ಪಡೆದಿದ್ದು. ನಿನ್ನ ತುಟಿಗಳು ಉತ್ಕೃಷ್ಟ, ಈ ಬಿಂಬಫಲ ನಿಕೃಷ್ಟ. ನಿಕೃಷ್ಟವಾದ ಇವುಗಳನ್ನು ನಿನ್ನ ತುಟಿಗೆ ನಾನು ಹೇಗಮ್ಮ ಉಪಮಾನವಾಗಿ ಹೇಳಲಿ? ಅಲ್ಲಿಗೇನು ಹೇಳ್ದಂಗಾಯ್ತು? ನಿನ್ನ ತುಟಿಗಳಿಗೆ ಉಪಮಾನವೇ ಇಲ್ಲ. ಹವಳದ ಬಳ್ಳಿಯಲ್ಲಿ ಏನಾದರೂ ಹವಳದ ಹಣ್ಣು ಬಿಟ್ಟರೆ ಹೇಳಬಹುದಿತ್ತು, ಇಲ್ಲ. ಇದನ್ನು ಹೇಳೋಣ ಅಂದರೆ ಅದು ಉಪಮೆ. ಯಾವಾಗಲೂ ನಿನ್ನ ತುಟಿಗೆ ಉಪಮಾನ ಅಲ್ಲವೇ ಅಲ್ಲ ಅದು, ಹೇಗೆ ಅಂತ. ಈ ರೀತಿಯಾಗಿ ಭಗವತ್ಪಾದರು ಜಗನ್ಮಾತೆಯ ತುಟಿಗೆ ಹೋಲಿಕೆಯೇ ಇಲ್ಲ, ಉಪಮಾನವೇ ಇಲ್ಲ ಅನ್ನೋದನ್ನು ಈ ರೀತಿಯಾಗಿ ಹೇಳ್ತಾರೆ. ಲಲಿತಾ ಸಹಸ್ರನಾಮ ಈ ರೀತಿಯಾಗಿ ಹೇಳಿದೆ. 24 ನಾಮಗಳನ್ನು ನೋಡಿದ್ದೇವೆ. ಕಾಲಪುರುಷ ಸಮಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಮುಂದಿನ ನಾಮ ಬಹಳ ಅದ್ಭುತವಾದಂಥ ನಾಮ. ಅದನ್ನು ನಾವು ಮಾರ್ಚ್ 7ನೇ ತಾರೀಕಿನಲ್ಲಿ ಕಾಯಲೇಬೇಕು. ಈ ಎಲ್ಲ ಉಪಮಾನಗಳೆಲ್ಲ ಒಂದಕ್ಕಿಂತ ಒಂದು ಮಿಗಿಲಾದಂತಹ ಉಪಮಾನಗಳು, ಹೋಲಿಕೆಗಳು. ಮಂತ್ರಗಳನ್ನು ಉಪಮಾನವಾಗಿ ಕೊಡುವಂಥದ್ದು ಇಲ್ಲಿ ಮಾತ್ರ ಸಿಗುತ್ತೆ ನಮಗೆ. ಅಂಥ ಅದ್ಭುತವಾದಂಥ ನಾಮ. ಬಹಳ ಎಷ್ಟೋ ಸಲ ನಮಗೆ ಗೊತ್ತಿಲ್ಲದೇ ಕಣ್ಣೀರು ಹಾಕಿಸ್ಬಿಡುತ್ತೆ ಆ ನಾಮಗಳ ಒಂದು ವಿಶೇಷತೆ ಹೀಗೆ ಅಂತ. ಅಂಥ ಒಂದು ಅದ್ಭುತ ನಾಮ. ಅದನ್ನು ನಾವು ಮುಂದೆ ಮಾರ್ಚ್ ತಿಂಗಳಲ್ಲಿ 7ನೇ ತಾರೀಕು ಸೇರಿದಾಗ ನೋಡೋಣ. ಏನಿದ್ರೂ ಸಹ ಈ 5 ದಿನಗಳ ಕಾಲ ಜಗನ್ಮಾತೆ ಚಿಂತನೆಗೆ ಸಹಕರಿಸಿದಂಥ ಶ್ರೀಯುತ ದೇವತಾ ನಾಗರಾಜ್ ಮತ್ತು ಅವರ ಪರಿವಾರಕ್ಕೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ಯಾವ ಉದ್ದೇಶದಿಂದ ಈ ದತ್ತಿ ನ್ಯಾಸ ಮಾಡಿದ್ದಾರೋ ಅದನ್ನು ಜಗನ್ಮಾತೆ ಈಡೇರಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತು ಎರಡನೇದಾಗಿ ನೀವೆಲ್ಲರೂ ಈ ಕೇಳುವ ಕೆಲಸಕ್ಕೆ ಬಂದಿದ್ದೀರಿ. ನಾನು ಯಾವಾಗಲೂ ಹೇಳ್ತೇನೆ, ಹೇಳುವ ಕ್ರಿಯೆ ಸಾರ್ಥಕವಾಗುವುದು ಕೇಳುವ ಕಿವಿಗಳಿದ್ದಾಗ ಅಂತ. ಹಾಗಾಗಿ ಈ ನಿಮ್ಮ ಕಿವಿಗಳನ್ನು ಕೊಟ್ಟಿದ್ದೀರಿ, ಹಾಗಾಗಿ ಹೇಳುವ ಕ್ರಿಯೆ ಸಾರ್ಥಕ ಆಗಿದೆ. ಅದಕ್ಕೆ ಸಹಕರಿಸಿದಂಥ ನಿಮ್ಮನ್ನೂ ಸಹ ಈ ಸಂದರ್ಭದಲ್ಲಿ ವಂದಿಸ್ತೇನೆ. ಅದರ ಜೊತೆಗೆ
ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಂಥ ಶ್ರೀಯುತ ಡಾಕ್ಟರ್ ರಾಮಸ್ವಾಮಿಗಳವರಿಗೆ, ಸಹಕಾರ್ಯದರ್ಶಿಯಂಥ ಶ್ರೀಯುತ ರಾಮ ಅವರಿಗೆ, ಇಲ್ಲಿನ ಎಲ್ಲ ಪರಿವಾರಕ್ಕೂ ಸಹ ನಾನು ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಈ 5 ದಿನಗಳ ಮಾತನ್ನು ಸಹ ಆ ವಾಗ್ರೂಪಿಣಿಯಾದಂತಹ ಜಗನ್ಮಾತೆಯ ಪದತಲದಲ್ಲಿ ಸಮರ್ಪಿಸಿ ವಿರಮಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.